ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದಾ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ಮ ಹತ್ರ 2 ಟಾಪಿಕ್ಸ್ ಅನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಮೊದಲಿಗೆ ಟ್ರಂಪ್ ಅವರ ಗೊಂದಲದ ವ್ಯಾಪಾರ ನೀತಿ ಇದೆಯಲ್ವಾ, ಇದು ಗ್ಲೋಬಲ್ ಮಾರ್ಕೆಟ್ಸ್ನ ಯಾವ ರೀತಿ ಅಲ್ಲಾಡಿಸ್ತಿದೆ, ಇದರಿಂದ ನಮ್ಮ ಇಂಡಿಯಾಗೆ ಏನಾಗ್ಬೋದು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಎರಡನೇದು, ತಾಮ್ರ ಯಾಕೆ ಸದ್ದಿಲ್ಲದೆ ಜಗತ್ತಿನ ಅತಿ ಮುಖ್ಯವಾದ ಮೆಟಲ್ ಆಗ್ತಾ ಇದೆ, ಹಾಗೆ ನಮ್ಮ ಹತ್ರ ಅದು ಸಾಕಷ್ಟು ಪ್ರಮಾಣದಲ್ಲಿ ಯಾಕಿಲ್ಲ, ಇದ್ರ ಬಗ್ಗೆ ಮಾತಾಡೋಣ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು ಶುಕ್ರವಾರ ಮೇ 16 ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನೋಡಿ, ಅಮೆರಿಕದ ಟ್ರೇಡ್ ಪಾಲಿಸಿಲಿ ಇತ್ತೀಚೆಗೆ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಪ್ರತಿ ವಾರನೂ ಒಂದೊಂದು ಅನೌನ್ಸ್ಮೆಂಟ್, ಡ್ರಾಮ್ಯಾಟಿಕ್ ರಿವರ್ಸಲ್ ಅಥವಾ ವೈಟ್ ಹೌಸ್ ಇಂದ ಏನಾದ್ರೂ ಒಂದು ಸಿಟ್ಟು ಬರ್ತಾನೆ ಇರುತ್ತೆ. ಒಂದ್ ವೇಳೆ ಇದನ್ನೆಲ್ಲ ಕೇಳಿ ಕೇಳಿ ನಿಮ್ಗೂ ಕೂಡ ಸಾಕಾಗಿ ಹೋಗಿದ್ರೆ ನಮಗೂ ಕೂಡ ಅದೇ ಒಂದು ಸ್ಟೇಜ್ ಅಲ್ಲಿ ಇದೀವಿ. ಆದ್ರೆ ಬಹಳಷ್ಟು ಜನ ಏನ್ ತಿಳ್ಕೋಬೇಕು ಅಂತ ಅನ್ಕೊಂಡಿದಾರೋ ಅದು ಈ ಅಪ್ಡೇಟ್ಸ್ ಇಂದಾನೆ ಗೊತ್ತಾಗ್ಬೇಕು ಅಲ್ವಾ. ಆದ್ರೆ ಅಮೆರಿಕ ಏನ್ ಮಾಡ್ತಿದೆ, ಅದರಲ್ಲೂ ಟ್ರಂಪ್ ಅವರ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಎಷ್ಟು ಜನ ಇದನ್ನ ಸೂಕ್ಷ್ಮವಾಗಿ ನೋಡ್ತಿದ್ದಾರೆ ಅಂತ ಎಲ್ಲಾನು ಕೂಡ ನಾವು ತಿಳ್ಕೊಳ್ಬೇಕು. ಇದರ ಪರಿಣಾಮಗಳು ಬಹಳ ದೊಡ್ಡದು. ಅಂದ್ರೆ US ಈಗಲೂ ಕೂಡ ಜಗತ್ತಿನ ಅತಿ ದೊಡ್ಡ ಎಕನಾಮಿ, ಹಾಗೆ ನಮ್ಮ ಇಂಡಿಯಾ ಸೇರ್ಕೊಂಡಂತೆ ಹೆಚ್ಚಿನ ದೇಶಗಳಿಗೆ ಅದೊಂದು ಕೀ ಟ್ರೇಡ್ ಪಾರ್ಟ್ನರ್ ಅಂತ ಹೇಳ್ಬೋದು. ಇದರರ್ಥ US ಪ್ರೆಸಿಡೆಂಟ್ ಪ್ರತಿಯೊಂದು ಸಣ್ಣ ಪಾಲಿಸಿ ಶಿಫ್ಟ್ ಆಗಿರ್ಬೋದು, ಟ್ವೀಟ್ ಅಥವಾ ಸ್ಪೀಚ್ ಕೂಡ ನಮ್ಮಂತಹ ದೇಶಕ್ಕೆ $1 ಬಿಲಿಯನ್ ಮಾರ್ಕೆಟ್ ಆಪರ್ಚುನಿಟೀಸ್ಗಳು ಸಿಗೋತ್ತೋ ಇಲ್ವೋ ಅನ್ನೋದ್ರ ಮೇಲೆ ನೇರವಾಗಿ ಪರಿಣಾಮ ಬೀಳ್ಬೋದು. ಎಷ್ಟೇ ಗೊಂದಲಮಯವಾಗಿದ್ರೂ ಕೂಡ ಇದನ್ನ ಇಗ್ನೋರ್ ಮಾಡೋ ಹಾಗೆ ಇಲ್ಲ. ಸರಿ, ಈಗ ಸದ್ಯಕ್ಕೆ ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಯಾಕೆ ಅಂದ್ರೆ ಒಂದು ವೆರಿ ಸ್ಪೆಸಿಫಿಕ್ ಹಾಗೇನೆ ಮುಖ್ಯವಾದ ಬದಲಾವಣೆ ಇಲ್ಲಾಗಿದೆ ನೋಡಿ. ಹಲವು ತಿಂಗಳುಗಳ ಒಂದು ಪೂರ್ಣ ಪ್ರಮಾಣದ ವ್ಯಾಪಾರ ಯುದ್ಧವನ್ನ ನಾವು ನೋಡಿದಾಗ ಮುಖ್ಯವಾಗಿ US ಮತ್ತೆ ಚೈನಾ ನಡುವೆ ಜೋರಾಗಿ ನಡೀತಿತ್ತು. ಆದ್ರೆ ಈಗ ಕೊನೆಗೂ ಕೂಡ ಒಂದು ವಿರಾಮ ಸಿಕ್ಕ ಹಾಗಾಗಿದೆ. ಅಂದ್ರೆ ಇದು ಪೂರ್ತಿ ಪರಿಹಾರ ಅಲ್ಲ, ಆದ್ರೆ ಒಂದ್ ರೀತಿ ಕದನ ವಿರಾಮ ಅಂತ ಹೇಳ್ಬೋದು. ನೆನಪಿದ್ಯಾ, ಕೆಲವು ವಾರಗಳ ಹಿಂದೆನೆ ಟ್ರಂಪ್ ಇಂಡಿಯಾ ಸೇರ್ಕೊಂಡ ಹಾಗೆ ಹಲವು ದೇಶಗಳಿಂದ ಬರೋ ಒಂದು ಇಂಪೋರ್ಟ್ಸ್ ಗಳ ಮೇಲೆ ಭಾರಿ ಟ್ಯಾರಿಫ್ಸ್ ಗಳು ಅಂದ್ರೆ ಟ್ಯಾಕ್ಸ್ ಗಳನ್ನ ಹಾಕಿದ್ರು. ಅವರ ಐಡಿಯಾ ಏನಂತಂದ್ರೆ ಎಲ್ಲವನ್ನೂ ಕೂಡ ರೆಸಿಪ್ರೊಕಲ್, ಅಂದ್ರೆ ಇದನ್ನ ನಾವ್ ಏನ್ ಹೇಳ್ತೀವಿ ಸಿಂಪಲ್ ಆಗಿ, ನೀವು ನಮ್ಗೆ ಹೇಗ್ ಮಾಡ್ತಿರೋ ನಾವು ಕೂಡ ನಿಮ್ಗೆ ಹಾಗೆ ಮಾಡ್ತೀವಿ ಅಂತ ಹೇಳೋದು. ಗೆ ಬೇರೆ ದೇಶಗಳಿಂದ ಅನ್ಯಾಯ ಆಗ್ತಿದೆ, ಅವರು ನಮ್ಮಿಂದ ಲಾಭ ಮಾಡ್ಕೊಳ್ತಾ ಇದ್ದಾರೆ, ಸೊ ನಾವು ಕೂಡ ಅಮೆರಿಕಾಗೆ ಬರೋ ವಸ್ತುಗಳ ಮೇಲೆ ಡ್ಯೂಟೀಸ್ ಅನ್ನ ಹೆಚ್ಚು ಮಾಡಿ ಸಮಾನ ಅವಕಾಶವನ್ನ ಸೃಷ್ಟಿ ಮಾಡ್ತೀವಿ ಅಂತ ಅವರ ಆಡಳಿತದ ಒಂದು ವಾದ ಆಗಿತ್ತು. ಆದ್ರೆ ಈ ಟ್ಯಾರಿಫ್ಸ್ ಗಳ ಒಂದು ಬಿಸಿ ಚೈನಾಗೆ ಮಾತ್ರ ಅತಿ ಜೋರಾಗಿ ತಟ್ಟು ಬಿಡಿ. ಅಂದ್ರೆ US ಮತ್ತೆ ಚೈನಾ ಒಂದು ನೀನಾ ನಾನಾ ಅನ್ನೋ ಒಂದು ಜಗಳದಲ್ಲಿ ಸಿಕ್ಕಾಕೊಂಡಿದ್ರು. US ಒಂದು ಚೈನೀ ವಸ್ತುಗಳ ಮೇಲೆ ಟ್ಯಾರಿಫ್ಸ್ ಅನ್ನ ಹೆಚ್ಚು ಮಾಡಿದ ತಕ್ಷಣ ಚೈನಾ ಅಮೆರಿಕನ್ ಎಕ್ಸ್ಪೋರ್ಟ್ಸ್ ಗಳ ಒಂದು ಟ್ಯಾರಿಫ್ ಅನ್ನ ಹಾಕ್ಬಿಟ್ಟು ಇಮಿಡಿಯೇಟ್ ಆಗಿ ಒಂದು ಪ್ರಕ್ರಿಯೆಯನ್ನ ಕೊಡ್ತು. ಕೊನೆಗೂ ನೋಡಿದಾಗ ಈ ಟ್ಯಾರಿಫ್ಸ್ ಗಳು ಟ್ರಿಪಲ್ ಡಿಜಿಟ್ಸ್ ಗಳನ್ನ ದಾಟ್ತು. ಅಂದ್ರೆ ಕೆಲವು ವಸ್ತುಗಳ ಮೇಲೆ 145% ಗಿಂತ ಹೆಚ್ಚು. ನೋಡಿ, ಇದು ಬರೀ ಟ್ಯಾರಿಫ್ಸ್ ಗಳ ವಿಷಯ ಅಷ್ಟೇ ಆಗಿರ್ಲಿಲ್ಲ. ಚೈನಾ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಗಳನ್ನ ಬಳಸ್ಕೊಳ್ತಿತ್ತು. ಉದಾಹರಣೆಗೆ ಅಮೆರಿಕನ್ ಕಂಪನಿಗಳನ್ನ ತಡೆಯೋದಾಗಿರ್ಬೋದು, ಅವ್ರ ಮೇಲೆ ಇನ್ವೆಸ್ಟಿಗೇಷನ್ಸ್ ಅನ್ನ ಶುರು ಮಾಡ್ಕೊಳ್ಳೋದು, ಮತ್ತೆ ಮುಖ್ಯವಾದ US ಇಂಪೋರ್ಟ್ಸ್ ಗಳನ್ನ ನಿಷೇಧ ಮಾಡೋದು. ಆದ್ರೆ ಮೇ 12 ರಂದು ಎರಡೂ ದೇಶಗಳು ಒಂದು ಹೆಜ್ಜೆನ ಹಿಂದಕ್ಕೆ ಇಡೋಕೆ ನಿರ್ಧಾರ ಮಾಡ್ಕೊಂಡ್ವು. ಅವು ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ರು. ಅಂದ್ರೆ ಹೊಸ ಟ್ಯಾರಿಫ್ಸ್ ಗಳ ಮೇಲೆ 90 ದಿನಗಳ ಒಂದು ವಿರಾಮವನ್ನ ನಾವು ಘೋಷಣೆ ಮಾಡ್ತಿದೀವಿ ಅಂತ. ಈ ಒಂದು ಪೀರಿಯಡ್ ನಲ್ಲಿ ಚೈನೀ ವಸ್ತುಗಳ ಮೇಲಿನ ಅಮೆರಿಕನ್ ಟ್ಯಾರಿಫ್ಸ್ ನಾವು ನೋಡಿದಾಗ 145% ಇಂದ 30% ಗೆ ಇಳಿದೋಯ್ತು. ಹಾಗೆ ಚೈನಾ ತನ್ನ ಟ್ಯಾರಿಫ್ಸ್ ಗಳನ್ನ 120% ಇಂದ 10% ಗೆ ಕಡಿಮೆ ಮಾಡ್ತು. ಇನ್ನು ಚೈನಾ ತಾನು ಎಲ್ಲಾ ಹಿಂದಕ್ಕೆ ಹಾಕಿದಂತ ಕೆಲವು ನಾನ್ ಟ್ಯಾರಿಫ್ ಕೌಂಟರ್ ಮೆಜರ್ಸ್ ಗಳನ್ನು ಕೂಡ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಭರವಸೆನೂ ಕೂಡ ಕೊಡ್ತು. ಈ ಅಗ್ರಿಮೆಂಟ್ ನ ನಾವು ನೋಡಿದಾಗ ಏನೂ ಕೂಡ ಪರ್ಮನೆಂಟ್ ಅಲ್ಲ ಬಿಡಿ, ಇದೊಂದು ಸ್ವಲ್ಪ ಉಸಿರಾಡೋದಕ್ಕೆ ಸಿಕ್ಕಂತಹ ಒಂದು ಅವಕಾಶ ಅಂತ ಹೇಳ್ಬೋದು. ಅಷ್ಟೇ ಯಾಕೆ, ಎರಡು ಕಡೆಯವರೆಗೂ ಕೂಡ ಒಂದು ದೀರ್ಘಕಾಲದ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಕ್ಕೆ 3 ತಿಂಗಳು ಟೈಮ್ ಇದೆ ಅಂತ. ಆದ್ರೆ ಕೆಲವೇ ವಾರಗಳ ಹಿಂದೆ ನಾವು ನೋಡ್ತಿದ್ದ ಒಂದು ಎಸ್ಕಲೇಟಿಂಗ್ ಟೆನ್ಷನ್ಗೆ ಹೋಲಿಸಿದ್ರೆ ಇದೊಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಇಂಟ್ರೆಸ್ಟಿಂಗ್ಲಿ ಎರಡೂ ದೇಶಗಳು ಕೂಡ ನಾವೇ ಗೆದ್ವಿ ಅಂತ ಅನ್ಕೊಳ್ತಾ ಇದ್ವು. ಅಂದ್ರೆ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಚೈನಾ US ಗಿಂತ ಹೆಚ್ಚು ಕಾಲ ಹಿಡಿತು ಅಂತ ಹೇಳ್ತಾರೆ. ಅಂದ್ರೆ ಟ್ಯಾರಿಫ್ಸ್ ಗಳು US ಕನ್ಸ್ಯೂಮರ್ಸ್ಗೆ ಹೊಡೆತ ಕೊಡೋದಕ್ಕೆ ಶುರು ಮಾಡಿದಾಗ ಚೈನಾ ತನ್ನ ಡೊಮೆಸ್ಟಿಕ್ ಎಕನಾಮಿಯನ್ನ ಮ್ಯಾನೇಜ್ ಮಾಡೋದಕ್ಕೆ ಉತ್ತೇಜನೆ ಮಾಡ್ತು. ಆದ್ರೆ US ಜೊತೆಗಿನ ವ್ಯಾಪಾರ ಕುಸ್ತೋಯ್ತು ನೋಡಿ. ಅದು ಟ್ರಂಪ್ ಅವರನ್ನ ಹಿಂದೆ ಸರಿಯೋದಕ್ಕೆ ಪ್ರೆಷರ್ ಹಾಕಿರ್ಬೋದು ಅಂತ ಕಾಣಿಸುತ್ತೆ. ಆದ್ರೂ ಸದ್ಯಕ್ಕೆ ಇಬ್ರೂ ಕೂಡ ಈ ವಿರಾಮ ಸಿಕ್ಕದ ಹಾಗೆ ಒಳಗೆ ನಿರಾಳ ಕೂಡ ಆಗಿರ್ಬೋದು. ಆದ್ರೆ ಒಂದು ವಿಷಯ ನಾವು ಗಮನಿಸಲೇಬೇಕಾಗತ್ತೆ, ಇದರ ಅರ್ಥ ಎಲ್ಲವೂ ಕೂಡ ಮೊದಲಿನ ಹಾಗೆ ಸರಿ ಹೋಯ್ತು ಅಂತಲ್ಲ. US ಎಲ್ಲ ಒಂದು ಟ್ಯಾರಿಫ್ಸ್ ಗಳನ್ನ ತೆಗೆದು ಹಾಕೋದಕ್ಕೂ ಕೂಡ ಸಾಧ್ಯ
ಸಾಧ್ಯ ಇಲ್ಲ. ಸದ್ಯಕ್ಕೆ ಸಿಚುವೇಶನ್ ಏನೋ ಒಂಥರ ಕಂಟ್ರೋಲ್ ಆಗಿದೆ ಅಷ್ಟೇ. ಅಂದ್ರೆ ಹೆಚ್ಚಿನ ಇಂಪೋರ್ಟ್ಸ್ಗಳ ಮೇಲಿರೋ ಒಂದು ಬೇಸ್ ಲೈನ್ ನಾವು ನೋಡಿದಾಗ 10% ಟ್ಯಾರಿಫ್ಸ್ ಈಗಲೂ ಕೂಡ ಖಂಡಿತವಾಗ್ಲೂ ಜಾರಿಯಲ್ಲಿದೆ. ಹಾಗೆ ಈಗಿನ ಮಾತುಕತೆಗಳನ್ನ ನೋಡ್ಕೊಂಡ್ರೆ ಆ 10% ಡ್ಯೂಟಿ ಮುಂದಿನ ದಿನಗಳಲ್ಲಿ ಅಮೆರಿಕದ ಟ್ರೇಡ್ ಪಾಲಿಸಿಯಲ್ಲಿ ನ್ಯೂ ಡಿಫಾಲ್ಟ್ ಆಗ್ಬಿಡ್ಬೋದು. ಈ ತಾತ್ಕಾಲಿಕ ವಿರಾಮದಿಂದ ಬಹಳಷ್ಟು ದೇಶಗಳು US ಜೊತೆ ಒಂದು ಡೀಲ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಆತರ ಪಡ್ತಾ ಇದೆ ಗೊತ್ತಾ. ಅವಕಾಶ ಇರಬೇಕಾದ್ರೇನೆ ನಾವು ಒಂದು ಚಾನ್ಸ್ ತಗೊಳ್ಬೇಕು ಅಂತ. ಅದೊಂದು ಸೀಮಿತ ಒಪ್ಪಂದ ಅಗ್ರಿಮೆಂಟ್ ಅಂತ ನಮ್ಗನ್ಸುತ್ತೆ. ಆದ್ರೆ US ಆ 10% ಟ್ಯಾರಿಫ್ಸ್ ಅನ್ನ ಇನ್ನೂ ಕೂಡ ವಾಪಸ್ ತಗೊಂಡಿಲ್ಲ. ಆದ್ರೆ ಕೆಲವು ಡಿಸ್ಕೌಂಟ್ಸ್ ಗಳನ್ನ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್, ಬ್ರಿಟಿಷ್ ಕಾರ್ಗಳ ಒಂದು ಫಿಕ್ಸ್ಡ್ ಕೋಟಾವನ್ನ ಈಗಿನ ಟ್ಯಾರಿಫ್ ಸ್ಟ್ರಕ್ಚರ್ ನಲ್ಲಿ US ಮಾರ್ಕೆಟ್ಗೆ ಬಿಡೋದು. ಇದು ಟಾಟಾ ಮೋಟರ್ಸ್ಗೆ ಯಾರು ಜಾಗ್ವರ್ ಲ್ಯಾಂಡ್ ರೋವರ್ ಅನ್ನ ತಗೊಂಡಿರ್ತಾರೋ ಅವ್ರಿಗೆ ಇದು ಯೂಸ್ ಆಗತ್ತೆ. ಹಾಗೇನೆ ಅವ್ರಿಗೆ ಒಂದು ಗೆಲುವು ಅಂತಾನೂ ಹೇಳ್ಬೋದು. ಬದಲಾಗಿ UK ಅಮೆರಿಕನ್ ಗೂಡ್ಸ್ ಗಳಿಗೆ ಸ್ವಲ್ಪ ಟ್ಯಾರಿಫ್ ರಿಲೀಫ್ ಸಹ ಕೊಡುತ್ತೆ ನೋಡಿ. ಇಂಡಿಯಾ ಕೂಡ ಫಾಸ್ಟ್ ಆಗಿ ಹೆಜ್ಜೆ ಇಡ್ತಿದೆ. ಎಲ್ಲಾ ಸೂಚನೆಗಳ ಪ್ರಕಾರ ಆ 90 ದಿನಗಳ ಅವಕಾಶ ಮುಗಿಯೋ ಮುಂಚೆನೆ ನಾವು ಒಂದು ಡೀಲ್ ಮಾಡ್ಕೊಳ್ಳೋದಕ್ಕೆ ಬಾರಿ ಪ್ರಯತ್ನ ಮಾಡ್ತಿದೀವಿ ಅಂತ. ರಿಪೋರ್ಟ್ಸ್ ಗಳ ಪ್ರಕಾರ ಇಂಡಿಯಾ ಅಮೆರಿಕನ್ ಇಂಪೋರ್ಟ್ಸ್ ಗಳ ಮೇಲೆ ಟ್ಯಾರಿಫ್ಸ್ ಗಳನ್ನ ತುಂಬಾ ಕ್ವೈಟ್ ಸಿಗ್ನಿಫಿಕೆಂಟ್ಲಿ ಕಡಿಮೆ ಮಾಡೋದಕ್ಕೆ ಆಫರ್ ಅನ್ನ ಕೊಡ್ತಾ ಇದೆಯಂತೆ. US ಗೂಡ್ಸ್ ಗಳ ಮೇಲೆ ಇಂಡಿಯಾದ ಆವರೇಜ್ ಟ್ಯಾರಿಫ್ಸ್ ನೋಡಿದಾಗ ಸುಮಾರು 13% ಇದೆ. ಅದನ್ನ ನಾವು 4% ಗಿಂತ ಕೆಳಗೆ ಇಳಿಸೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಕಾಣ್ತಾ ಇದೆ ನೋಡಿ. ನಿಜ ಹೇಳ್ಬೇಕು ಅಂತಂದ್ರೆ ನಾವು ಆ ಪ್ರಾಡಕ್ಟ್ಸ್ ಗಳಲ್ಲಿ 60% ಅನ್ನ ಪೂರ್ತಿಯಾಗಿ ಡ್ಯೂಟಿ ಫ್ರೀ ಮಾಡೋದಕ್ಕೆ ಆಫರ್ ಮಾಡ್ತಾ ಇದೀವಿ ಅಂತಾನು ಕೂಡ ರಿಪೋರ್ಟ್ ಬಂದಿದೆ. ಅಷ್ಟು ಮಾತ್ರ ಅಲ್ಲ, ನಾವು 90% ಅಮೆರಿಕನ್ ಇಂಪೋರ್ಟ್ಸ್ ಗಳಿಗೆ ಆದ್ಯತೆನೂ ಕೂಡ ಕೊಡ್ತಾ ಇದೀವಿ ಗೊತ್ತಾ. ಅಂದ್ರೆ ಈ ಒಂದು ಫಾಸ್ಟರ್ ಕ್ಲಿಯರೆನ್ಸ್ ಆಗಿರ್ಬೋದು, ಲೆಸ್ ಪೇಪರ್ ವರ್ಕ್ ಮತ್ತೆ ಬೇರೆ ಹೆಚ್ಚಿನ ದೇಶಗಳ ಒಂದು ಪ್ರಾಡಕ್ಟ್ಸ್ ಗಳಿಗೆ ಕೊಡುವುದಕ್ಕಿಂತ ಬೆಟರ್ ಆಕ್ಸೆಸ್ ಕೊಡಲು ಸಹ ರೆಡಿ ಆಗಿದ್ದೀವಿ. ಬದಲಾಗಿ ನಾವು ಈಗಿರೋ ಮತ್ತೆ ಮುಂದೆ ಬರೋ ಅಮೆರಿಕನ್ ಟ್ಯಾರಿಫ್ಸ್ ಹೈಕ್ಸ್ ಗಳಿಂದ ಒಂದು ಎಕ್ಸೆಂಪ್ಷನ್ಸ್ ಕೇಳ್ತಾ ಇದೀವಿ ಅಂತ ಅನ್ಸುತ್ತೆ. ಹಾಗೆ US ಇಂಡಿಯಾವನ್ನ ಸೆನ್ಸಿಟಿವ್ ಟೆಕ್ನಾಲಜೀಸ್ ಗಳಿಗೆ, ಮುಖ್ಯವಾಗಿ ನಾವು ನೋಡೋದಾದ್ರೆ AI ಮತ್ತೆ ಬಯೋಟೆಕ್ ನಂತಹ ಒಂದು ಎಮರ್ಜಿಂಗ್ ಏರಿಯಾಸ್ ಗಳಲ್ಲಿ ಒಂದು ಟ್ರಸ್ಟ್ ವರ್ತಿ ಡೆಸ್ಟಿನೇಷನ್ ಅಂತಾನೆ ಕನ್ಸಿಡರ್ ಮಾಡಬೇಕು ಅಂತ ಎಲ್ಲೋ ಒಂದ್ ಕಡೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದೆ. ಇಂಡಿಯಾ ಇದನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ರೆ ವಿಯಟ್ನಾಂ ಅಥವಾ ಬಾಂಗ್ಲಾದೇಶದಂತಹ ಕಾಂಪಿಟೇಟರ್ಸ್ ಗಳಿಗಿಂತ ಉತ್ತಮ ವ್ಯಾಪಾರ ಷರತ್ತುಗಳನ್ನ ಪಡೆದುಕೊಂಡ್ರೆ ಅದು ಸರ್ಕಾರದ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಒಂದು ದೊಡ್ಡ ಉತ್ತೇಜನೆ ಆಗ್ಬೋದು. ಆದ್ರೆ ನಾವು ಒಂದು ಬ್ಯಾಕಪ್ ಪ್ಲಾನ್ ಕೂಡ ರೆಡಿಯಾಗಿ ಇಟ್ಕೊಂಡಿದೀವಿ. ಮಾತುಕತೆ ಜೊತೆಗೆ ಇಂಡಿಯಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ನಮ್ಮ ಒಂದು US ಗೂಡ್ಸ್ ಗಳ ಮೇಲೆ ರಿಟಾಲಿಯೇಟರಿ ಟ್ಯಾರಿಫ್ಸ್ ಹಾಕೋ ಬಗ್ಗೆನೂ ಕೂಡ ಯೋಚಿಸ್ತಾ ಇದೀವಿ ಅಂತ ತಿಳಿಸಿದೆ. ಇದು ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ ಅಮೆರಿಕನ್ ಟ್ಯಾರಿಫ್ಸ್ ಗಳಿಗೆ ರೆಸ್ಪಾನ್ಸ್ ಆಗಿ ಯಾವ ಅಮೆರಿಕನ್ ಪ್ರಾಡಕ್ಟ್ಸ್ ಗಳನ್ನ ಗುರಿ ಮಾಡ್ಕೊಳ್ಬಹುದು ಅಂತ ನಾವ್ ಇನ್ನೂ ಕೂಡ ಬಹಿರಂಗ ಪಡಿಸಿಲ್ಲ. ಆದ್ರೆ ಮೆಸೇಜ್ ಅಂತೂ ಕ್ಲಿಯರ್ ಆಗಿದೆ. ಮಾತುಕತೆ ನಮ್ಮ ದಾರಿಯಲ್ಲಿ ಸಾಗದಿದ್ರೆ ನಾವು ಪ್ರತಿಕಾರ ಮಾಡಲು ಸಿದ್ಧರಾಗಿದ್ದೀವಿ ಅಂತ. ಆದ್ರೆ ನಾವು ಅತಿಯಾಗಿ ಎಕ್ಸ್ಪೆಕ್ಟ್ ಮಾಡೋದು ಸಹ ಬೇಡ. US ಟ್ರೆಜರಿ ಸೆಕ್ರೆಟರಿ ಈಗಾಗಲೇ ಜಪಾನ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ 10% ಬೇಸ್ ಲೈನ್ ಟ್ಯಾರಿಫ್ಸ್ ಇದೆಯಲ್ಲ ಅದು ನಾನ್ ನೆಗೋಷಿಯೇಬಲ್ ಅಂತ. ಇದು ಬಹುಶಃ ಇಂಡಿಯಾಗೂ ಕೂಡ ಅಪ್ಲೈ ಆಗ್ಬೋದು. ನಮಗೆ ಈಗ ಸಿಗ್ತಿರೋದು ಆ ಬೇಸ್ ರೇಟ್ ಅಲ್ಲಿ ಸಣ್ಣ ಪುಟ್ಟ ರಿಲ್ಯಾಕ್ಸೇಷನ್ ಅಷ್ಟೇ. ಪೂರ್ತಿಯಾಗಿ ಟ್ಯಾರಿಫ್ಸ್ ಗಳನ್ನ ಹಿಂತೆಗೆದುಕೊಳ್ಳೋದು ಕೂಡ ಏನೂ ಇಲ್ಲ. ಈಗ ಚಿಪ್ ಪಾಲಿಸಿಯಲ್ಲಿ ಆಗಿರೋ ಇನ್ನೊಂದು ಮುಖ್ಯ ಬದಲಾವಣೆ ಬಗ್ಗೆನೂ ಕೂಡ ಮಾತಾಡಲೇಬೇಕು. ಪ್ರೆಸಿಡೆಂಟ್ ಬೈಡನ್ ಅವರ ಟೈಮ್ ನಲ್ಲಿ US AI ಡಿಫ್ಯೂಷನ್ ಫ್ರೇಮ್ವರ್ಕ್ ಅಂತ ಒಂದು ಕಾಂಪ್ಲಿಕೇಟೆಡ್ ಎಕ್ಸ್ಪೋರ್ಟ್ ಕಂಟ್ರೋಲ್ ಫ್ರೇಮ್ ವರ್ಕ್ ಅನ್ನ ತಗೊಂಡ್ ಬಂದ್ಕೊಟ್ಟಿತ್ತು. ಇದರ ಐಡಿಯಾ ಏನಂತಂದ್ರೆ ಈ AI ಚಿಪ್ಸ್ ಗಳನ್ನ, ಅದರಲ್ಲೂ ಅಡ್ವಾನ್ಸ್ಡ್ ಒನ್ಸ್ ಗಳೆಲ್ಲ ಏನೇನಿರುತ್ತೆ, ಬೇರೆ ದೇಶಗಳ ಜೊತೆಗೆ ಹೇಗೆ ಹಂಚ್ಕೊಳ್ಬೇಕು ಅಂತ ಕಂಟ್ರೋಲ್ ಮಾಡ್ಕೊಳ್ಳೋದು. ಈ ಫ್ರೇಮ್ ವರ್ಕ್ ಅಲ್ಲಿ ಜಗತ್ತಿನ ಹಂತ ಅಥವಾ ಗುಂಪುಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಕೇವಲ US ಮತ್ತೆ 17 ಬೇರೆ ಈ ಸೆಲೆಕ್ಟೆಡ್ ದೇಶಗಳಿಗೆ ಮಾತ್ರ ಈ ಚಿಪ್ಸ್ ಗಳನ್ನ ಅನ್ರಿಸ್ಟ್ರಿಕ್ಟೆಡ್ ಆಕ್ಸೆಸ್ ಸಿಗ್ತಾ ಇತ್ತು. ಅಂದ್ರೆ ಇಂಡಿಯಾ ಸೇರಿದಂತೆ ಬೇರೆಲ್ಲರೂ ಕೂಡ ಈ ಚಿಪ್ಸ್ ಗಳನ್ನ ಪಡಿಬೇಕಾದ್ರೆ ಬಹಳಷ್ಟು ರೆಡ್ ಟೇಪ್ ಗಳನ್ನ ಎದುರಿಸಬೇಕಾಗ್ತಿತ್ತು ಗೊತ್ತಾ. ಆದ್ರೆ ಟ್ರಂಪ್ ಅವರ ಟೀಮ್ ಈಗಲೂ ಕೂಡ ಆ ವ್ಯವಸ್ಥೆಯನ್ನ ತೆಗೆದು ಹಾಕೋದಕ್ಕೆ ನಿರ್ಧಾರ ಮಾಡಿದ್ಯಂತೆ. ಹಾಗಾದ್ರೆ ಸಡನ್ ಆಗಿ ಯಾಕೆ ಬದಲಾವಣೆ? ಅವರ ಕಾಮರ್ಸ್ ಡಿಪಾರ್ಟ್ಮೆಂಟ್ ಹೇಳೋ ಹಾಗೆ ಆ ಹಳೆಯ ಫ್ರೇಮ್ ವರ್ಕ್ ಏನಿದೆ ಅಲ್ವಾ, ಅದನ್ನ ಜಾರಿಗೆ ತಗೊಂಬರೋದು ತುಂಬಾನೇ ಕಷ್ಟ ಅಂತ ಹೇಳ್ತಿರೋದು. ನಿಜ ಹೇಳ್ಬೇಕು ಅಂತಂದ್ರೆ ಆ ಪಾಲಿಸಿಯಿಂದಾಗಿ ಯುಎಸ್ಗೆ ತಾನು ಪಾರ್ಟ್ನರ್ ಆಗಲು ಬಯಸುವ ದೇಶಗಳ ಜೊತೆ, ಫಾರ್ ಎಕ್ಸಾಂಪಲ್ UAE ಮತ್ತೆ ಸೌದಿ ಅರೇಬಿಯಾ, ಇವರು ಲಿಥಿಯಂ ಮತ್ತೆ ಬೇರೆ ಕ್ರಿಟಿಕಲ್ ಮಿನರಲ್ಸ್ ಗಳನ್ನ ಕೀ ಸಪ್ಲೈಯರ್ಸ್ ಅಲ್ವಾ, ಈಗ ಟ್ರೇಡ್ ಡೀಲ್ಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿತ್ತು. ಚೈನಾ ಈ ರಿಸೋರ್ಸಸ್ ಗಳ ಒಂದು ಲಭ್ಯತೆಯನ್ನ ಕಂಟ್ರೋಲ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರ್ಬೇಕಾದ್ರೆ US ಅಮೆರಿಕನ್ ಟೆಕ್ನಾಲಜಿಯಿಂದ ಬೇರೆಯವರನ್ನ ದೂರ ಇಟ್ಬಿಟ್ಟು ಜಗತ್ತಿನ ಉಳಿದವರ ಜೊತೆ ಒಂದು ಘರ್ಷಣೆ ಸೃಷ್ಟಿ ಮಾಡೋದಕ್ಕೆ ಬಯಸ್ತಿರ್ಲಿಲ್ಲ. ಇನ್ನೊಂದು ಕಾರಣ ಏನ್ ಗೊತ್ತಾ, ಅದು ತುಂಬಾ
ಫೇಲ್ಯೂರ್ ಆದ್ಮೇಲೆ ಇದೆಲ್ಲನೂ ಕೂಡ ಉಲ್ಟಾ ಹೊಡಿತಿತ್ತು. ಅಮೆರಿಕದಲ್ಲಿ ತಯಾರಾದ ಚಿಪ್ಗಳ ಒಂದು ಲಭ್ಯತೆಯನ್ನ ನಾವು ನೋಡಿದಾಗ ಇದನ್ನ ನಿರ್ಬಂಧ ಮಾಡಿದ್ರಿಂದ ಯುಎಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹುವಾವೆ ಅಂತಹ ಒಂದು ಚೈನೀಸ್ ಚಿಪ್ ಮೇಕರ್ಸ್ಗೆ ಬೆಳೆಯೋದಕ್ಕೂ ಕೂಡ ಜಾಗ ಮಾಡಿಕೊಡ್ತಿತ್ತು. ಫಾರ್ ಎಕ್ಸಾಂಪಲ್, ಹುವಾವೆ ಎಸೆಂಟ್ 910 ಸೀರೀಸ್ ಅಲ್ಲಿ ತಮ್ಮದೇ ಆದ ಎಐ ಚಿಪ್ಸ್ ಗಳನ್ನ ಅಭಿವೃದ್ಧಿ ಪಡಿಸಿಕೊಂಡು ಅವು ಎನ್ವಿಡಿಯಾದಷ್ಟು ಶಕ್ತಿಶಾಲಿ ಅಲ್ಲದೆ ಇರಬಹುದು, ಆದ್ರೆ ಎಐ ಮಾಡೆಲ್ಸ್ ಗಳನ್ನ ಕಟ್ಟೋದಕ್ಕೆ ಸಾಕಷ್ಟು ಒಳ್ಳೇದಿದೆ. ನಿಜ ಹೇಳ್ಬೇಕು ಅಂತಂದ್ರೆ ಚೈನಾದ ಒಂದು ಡೀಪ್ ಸೀಕ್ ನಾವು ನೋಡಿದಾಗ ಒಂದು ದೊಡ್ಡ ಎಐ ಕಂಪನಿ ಅಲ್ವಾ, ತಮ್ಮ ಹೊಸ ಮಾಡೆಲ್ಸ್ಗೆ ಕೆಲವು ಹುವಾವೆ ಚಿಪ್ಸ್ ಗಳನ್ನ ಬಳಸ್ತಿದೆ ಅಂತಾನೂ ಕೂಡ ರಿಪೋರ್ಟ್ ಕೊಟ್ಟಿದೆ. ಯುಎಸ್ ತನ್ನ ಚಿಪ್ಸ್ ಗಳ ಲಭ್ಯತೆಯನ್ನ ನಿಲ್ಲಿಸಿದ್ರೆ ಹುವಾವೆಯಂತಹ ಕಂಪನಿಗಳು ಗ್ಲೋಬಲ್ ಮಾರ್ಕೆಟ್ಸ್ ಗಳನ್ನ ತಾನಾಗಿಯೇ ಬೇರೆ ದಾರಿ ಇಲ್ಲದೆ ಡಾಮಿನೇಟ್ ಆಗು ಸಹ ಆಳ್ಬಹುದು. ಸೊ ಈಗ ಯುಎಸ್ ಬ್ಯೂರೋ ಆಫ್ ಇಂಡಸ್ಟ್ರಿ ಅಂಡ್ ಸೆಕ್ಯೂರಿಟಿಯ ಹಳೆ ಫ್ರೇಮ್ ವರ್ಕ್ ಅನ್ನ ನಾವು ನೋಡಿದಾಗ ಇದನ್ನ ಇಂಪ್ಲಿಮೆಂಟ್ ಮಾಡೋದನ್ನ ನಿಲ್ಲಿಸೋದಕ್ಕೆ ಹೇಳಲಾಗ್ತಿದೆಯಂತೆ. ಒಂದು ಸಿಂಪ್ಲರ್ ವರ್ಷನ್ ಏನ್ ಗೊತ್ತಾ, ಬೇಗನೆ ಎಕ್ಸ್ಪೆಕ್ಟೆಡ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಹಾಗೇನೆ ಈ ಹೊಸ ಸುದ್ದಿ ಬಂದ ತಕ್ಷಣ ಎನ್ವಿಡಿಯಾದ ಒಂದು ಸ್ಟಾಕ್ ಪ್ರೈಸ್ ಕೂಡ ಗಗನಕ್ಕೇರ್ತು. ಆದ್ರೆ ಹೊಸ ರೂಲ್ಸ್ ಗಳು ಹೇಗಿರುತ್ತೆ ಅಂತ ನಮಗೂ ಕೂಡ ಇನ್ನೂ ಪೂರ್ತಿಯಾಗಿ ಗೊತ್ತಿಲ್ಲ. ಇಂಡಿಯಾಗೆ ಇದರಿಂದ ಲಾಭ ಆಗುತ್ತಾ ಈಗಲೇ ಹೇಳೋದು ತುಂಬಾನೇ ಕಷ್ಟ ಆಗುತ್ತೆ. ಯಾಕೆ ಅಂದ್ರೆ ಒಂದು ಸಾಧ್ಯತೆ, ಈಗ ಯುಎಸ್ ಒಂದೇ ಒಂದು ದೊಡ್ಡ ವ್ಯವಸ್ಥೆಯನ್ನ ಹೊಂದೋದಕ್ಕೆ ಪ್ರತಿ ದೇಶದ ಜೊತೆ ಒಂದು ಇಂಡಿವಿಜುವಲ್ ಚಿಪ್ ಡೀಲ್ಸ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು ಅಲ್ವಾ. ಆ ಅಪ್ರೋಚ್ ಟ್ರಂಪ್ ಅವರ ಸ್ಟೈಲ್ ನಲ್ಲಿ ಸರಿ ಹೊಂದತ್ತೆ. ಅಂದ್ರೆ ಹೆಚ್ಚು ಟ್ರಾನ್ಸಾಕ್ಷನಲ್ ಕೂಡ ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನ ಒನ್ ಬೈ ಒನ್ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ನೋಡಿ. ಅದೇ ಸಮಯದಲ್ಲಿ ಯುಎಸ್ ಹುವಾವೆ ಮೇಲೆ ಭಾರಿ ಕಠಿಣ ಕ್ರಮವನ್ನು ಕೂಡ ತಗೊಳ್ತಾ ಇದೆ. ಹುವಾವೆ ಅಮೆರಿಕನ್ ಸಾಫ್ಟ್ವೇರ್ ಮತ್ತೆ ಟೆಕ್ನಾಲಜಿಯನ್ನ ಬಳಸಿ ಚಿಪ್ಸ್ ಗಳನ್ನ ತಯಾರಿಸ್ತಿದೆ ಕೂಡ. ಇದು ಈಗಿನ ಕಂಟ್ರೋಲ್ಸ್ ಗಳ ಉಲ್ಲಂಘನೆ ಅಂತ ಯುಎಸ್ ಹೇಳ್ತಿರೋದು. ಇನ್ನು ಹುವಾವೆ ಚಿಪ್ಸ್ ಬಳಸೋ ಒಂದು ಜಗತ್ತಿನ ಯಾವುದೇ ಕಂಪನಿ ಲೀಗಲ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ ನ ಎದುರಿಸಬೇಕಾಗತ್ತೆ ಅಂತ ಯುಎಸ್ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಅಮೆರಿಕನ್ ಕಂಪನಿಗಳಿಗೆ ತಮ್ಮ ಒಂದು ಕಸ್ಟಮರ್ಸ್ ಗ್ರಾಹಕರ ಬಗ್ಗೆ ಸೂಕ್ಷ್ಮವಾದ ಒಂದು ಪರಿಶೀಲನೆಯನ್ನ ಮಾಡಿಬಿಟ್ಟು ಆ ಚೈನ್ ನಲ್ಲಿ ಯಾರು ಚೈನೀಸ್ ಚಿಪ್ಸ್ ಗಳನ್ನ ಬಳಸ್ತಿಲ್ಲ ಅಂತಾನೂ ಕೂಡ ಖಚಿತಪಡಿಸ್ಕೊಳ್ಬೇಕು ಅಂತಾನೂ ಹೇಳಲಾಗ್ತಿದೆ. ಇದು ಕ್ರಾಸ್ ಬಾರ್ಡರ್ಸ್ ಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆನೇ ಸರಿ. ಆದ್ರೆ ಯುಎಸ್ ಹುವಾವೆನ ರೀಚ್ ಅನ್ನ ಸೀಮಿತಗೊಳಿಸಬೇಕು ಅನ್ನೋದು ಖಂಡಿತವಲ್ಲೂ ಗಂಭೀರವಾದ ಸಮಸ್ಯೆ. ಇಲ್ಲೇ ಗೊತ್ತಾಗುತ್ತೆ ನೋಡಿ ಇದು ಎಷ್ಟು ಕಷ್ಟ ಅನ್ನೋದು. ಈಗ ಇದೆಲ್ಲ ಕೂಡ ಒಂದು ತಿಂಗಳ ಹಿಂದೆ ಗೊಂದಲಕ್ಕೆ ಹೋಲಿಸಿದ್ರೆ ಸ್ವಲ್ಪ ಪ್ರೋಗ್ರೆಸ್ ಆಗಿದೆ ಅಂತ ಅನಿಸ್ತಿದೆ. ಇದರರ್ಥ ಎಲ್ಲವೂ ಕೂಡ ಇದ್ದಕ್ಕಿದ್ದ ಹಾಗೆ ಸ್ಟೇಬಲ್ ಆಯ್ತು ಅಂತ ಖಂಡಿತವಾಗ್ಲೂ ಅಲ್ಲ. ಯುಎಸ್ ನಿಂದ ಇನ್ನಷ್ಟು ಅನ್ಪ್ರೆಡಿಕ್ಟಬಲ್ ಟ್ರೇಡ್ ಮೂವ್ಸ್ ಗಳು ಬರ್ತಾನೆ ಇದೆ ಅಂತ. ಫಾರ್ ಎಕ್ಸಾಂಪಲ್, ಟ್ರಂಪ್ ಇತ್ತೀಚೆಗಷ್ಟೇ ಫಾರಿನ್ ಮೇಡ್ ಮೂವೀಸ್ ಗಳ ಮೇಲೆ 100% ಟ್ಯಾರಿಫ್ಸ್ ಅನ್ನ ಅನೌನ್ಸ್ ಮಾಡಿದ್ರು. ಹೌದು, ಸಿನಿಮಾಗಳ ಮೇಲೆ. ಅವರು ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅಂತಾನೂ ಕೂಡ ಹೇಳಿದ್ರು. ಇದನ್ನ ಹೇಗೆ ಇಂಪ್ಲಿಮೆಂಟೆಡ್ ಮಾಡ್ತಿದ್ದಾರೆ ಅಂತ ಯಾರಿಗೂ ಕೂಡ ಸರಿಯಾಗಿ ಗೊತ್ತಾಗ್ತಿಲ್ಲ. ಸಿನಿಮಾಗಳೇನು ಫಿಸಿಕಲ್ ಗೂಡ್ಸ್ ಗಳ ಹಾಗೆ ಕಂಟೈನರ್ಸ್ ಗಳಲ್ಲಿ ಸಾಗಾಟ ಆಗಲ್ಲ. ಸೊ ಬಾರ್ಡರ್ಸ್ ಗಳಲ್ಲಿ ಟ್ಯಾರಿಫ್ಸ್ ಹಾಕೋದಕ್ಕೆ ಸುಲಭ ದಾರಿನೂ ಕೂಡ ಅಲ್ಲ. ಈ ಅನೌನ್ಸ್ಮೆಂಟ್ ಏನಿದೆ ಅಲ್ವಾ, ಇದು ಎಲ್ಲರೂ ಕೂಡ ಒಂದು ಗೊಂದಲಕ್ಕೆ ಕರ್ಕೊಂಡೋಗಿ ನಿಲ್ಲಿಸಿದೆ. ಸೊ ಈ ಗೊಂದಲಗಳೆಲ್ಲ ಸರಿ ಹೋಗುತ್ತಾ ಇಲ್ವಾ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗತ್ತೆ ನೋಡಿ. ಈಗ ಮುಂದಿನ ಸ್ಟೋರಿಯಲ್ಲಿ ಕಾಪರ್ ಯಾಕೆಷ್ಟು ಸ್ಪೆಷಲ್ ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಕಾಪರ್ ಅಂತಂದ್ರೆ ಕನ್ನಡದಲ್ಲಿ ತಾಮ್ರ ಅಂತ ಹೇಳ್ತೀವಿ. ಬೇಸಿಕಲಿ ಎಲೆಕ್ಟ್ರಿಸಿಟಿನ ಒಂದು ಫೆಂಟಾಸ್ಟಿಕ್ ಕಂಡಕ್ಟರ್. ಅದಕ್ಕೆ ನಮ್ಮ ಮನೆಯಲ್ಲಿ ವೈರಿಂಗ್ ನಿಂದ ಹಿಡಿದು ಸರ್ಕ್ಯೂಟ್ ಬೋರ್ಡ್ಸ್ ಗಳು, ಹಾಗೆ ಹೈ ವೋಲ್ಟೇಜ್ ಟ್ರಾನ್ಸ್ಮಿಷನ್ ಕೇಬಲ್ಸ್, ಹಾಗೆ ಎಲೆಕ್ಟ್ರಿಸಿಟಿ ಮೋಟರ್ಸ್ ಗಳವರೆಗೆ ಎಲ್ಲದಕ್ಕೂ ಸಹ ಈ ತಾಮ್ರನ ಬಳಕೆ ಮಾಡ್ತಾರೆ. ಸಿಲ್ವರ್ ತರ ಬೇರೆ ಆಲ್ಟರ್ನೇಟಿವ್ಸ್ ಗಳು ಕೂಡ ಇದೆ. ಅಂದ್ರೆ ಈ ಬೆಳ್ಳಿ ಕಾಪರ್ ಗಿಂತ ಬೆಟರ್ ಕಂಡಕ್ಟರ್ ನಿಜ, ಆದ್ರೆ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಈಗ ತಾಮ್ರ ಮಾತ್ರ ಪರ್ಫಾರ್ಮೆನ್ಸ್ ಮತ್ತೆ ಕೈಗೆಟುಕುವ ಬೆಲೆ ನಡುವಿನ ಒಂದು ಸರಿಯಾದ ಲಾಭದಾಯಕ ಜಾಗದಲ್ಲಿದೆ ಅಲ್ವಾ. ಆದ್ರೆ ತಾಮ್ರದ ಡಿಮ್ಯಾಂಡ್ ಇವತ್ತು ಸ್ಫೋಟಗೊಳ್ತಿರುವಂತೆ ಕಾಣ್ತದೆ. ಅಂದ್ರೆ ನಿಜವಾದ ಕಾರಣ ಗ್ರೀನ್ ಟ್ರಾನ್ಸಿಷನ್ ಅಂತ ಹೇಳ್ಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ ಹೆಚ್ಚು ಎಲೆಕ್ಟ್ರಿಕ್ ವರ್ಲ್ಡ್ ಆದಷ್ಟು ಹೆಚ್ಚು ತಾಮ್ರ ಬೇಕಾಗತ್ತೆ. ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ತಗೊಳ್ಳಿ, ಅವುಗಳಿಗೆ ಪೆಟ್ರೋಲ್ ಅಥವಾ ಡೀಸೆಲ್ ಕಾರ್ಗಳಿಗಿಂತ 3 ಪಟ್ಟು ಹೆಚ್ಚು ತಾಮ್ರ ಬೇಕು. ಒಂದು ಬ್ಯಾಟರಿ ಪವರ್ಡ್ ಇವಿಯಲ್ಲಿ 100 ಕಿಲೋಗ್ರಾಂ ವರೆಗೆ ತಾಮ್ರವನ್ನ ಇರಿಸಬಹುದು. ಆದ್ರೆ ಸಾಮಾನ್ಯವಾಗಿ ಪೆಟ್ರೋಲ್ ಡೀಸೆಲ್ ಕಾರ್ನಲ್ಲಿ ನೋಡಿದಾಗ ಬರೀ 23 ಕಿಲೋಗ್ರಾಂ ಇರುತ್ತೆ. ಇದು ಕೇವಲ ಕಾರ್ಗಳ ವಿಷಯ ಮಾತ್ರ ಅಲ್ಲ. ನಾವು ಫಾಸಿಲ್ ಫ್ಯೂಲ್ಸ್ ಗಳನ್ನ ಬಿಟ್ಟು ರಿನ್ಯೂಬಲ್ ಎನರ್ಜಿ ಅಂದ್ರೆ ಈ ದೂರದ ಮರುಭೂಮಿಗಳಲ್ಲಿ ಸೋಲಾರ್ ಪವರ್ ಅಥವಾ ಸಮುದ್ರದ ಮಧ್ಯೆ ಒಂದು ವಿಂಡ್ ಟರ್ಬೈನ್ಸ್ ಗಳನ್ನ ಕಡೆ ಹೋಗ್ತಿದೀವಿ ಅಂತ ಅನ್ಕೊಡಿ. ಆಗ ಆ ಎಲೆಕ್ಟ್ರಿಸಿಟಿಯನ್ನ ಸಿಟಿಗಳಿಗೆ ತಲುಪಿಸಬೇಕಾದ್ರೂ ಕೂಡ ಒಂದು ಮಾಸಿವ್ ನ್ಯೂ ಪವರ್ ಲೈನ್ಸ್ ಗಳು ಬೇಕು ಅಲ್ವಾ. ಅಂದ್ರೆ ನೂರಾರು, ಕೆಲವೊಮ್ಮೆ ಸಾವಿರಾರು ಕಿಲೋಮೀಟರ್ ಉದ್ದದ ಹೊಸ ಒಂದು ವೈರಿಂಗ್ ಬೇಕಾಗತ್ತೆ. ಅದಕ್ಕೆ ಹೆಚ್ಚು ತಾಮ್ರ ಖಂಡಿತವಾಗ್ಲೂ ಬೇಕು. ಸರಿ, ಡಿಮ್ಯಾಂಡ್ ಏನೋ ಹೆಚ್ಚಾಗ್ತಿದೆ ಅಂತ ಗೊತ್ತಾಯ್ತು. ಆದ್ರೆ ನಮ್ಗೆ ನಿಜವಾಗ್ಲೂ ಕೂಡ ಇನ್ನು ಎಷ್ಟು ತಾಮ್ರ ಬೇಕಾಗ್ಬೋದು? ಬೇರೆ ಬೇರೆ ಆರ್ಗನೈಸೇಷನ್ಸ್ ಬೇರೆ ಬೇರೆ ಅಂದಾಜುಗಳನ್ನ ಕೊಟ್ಟಿದೆ. ಆದ್ರೆ ಅವೆಲ್ಲವೂ ಕೂಡ ಡಿಮ್ಯಾಂಡ್ ಹೆಚ್ಚಾಗ್ತಿದೆ ಅಂತಾನೆ ಒಪ್ಕೊಳ್ತಿರೋದು.
UN ವಿಶ್ವಸಂಸ್ಥೆ ಪ್ರಕಾರ ನಾವು ನೋಡಿದಾಗ 2040 ಒಂದು ಗ್ಲೋಬಲ್ ಕಾಪರ್ ಡಿಮ್ಯಾಂಡ್ 40% ಗಿಂತ ಹೆಚ್ಚು ಜಾಸ್ತಿ ಆಗುತ್ತಂತೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ 50% ಜಂಪ್ ಆಗುತ್ತೆ ಅಂತಾನೂ ಕೂಡ ಭವಿಷ್ಯವನ್ನೇ ನೋಡಿದ್ದಾರೆ. ಹಾಗೇನೆ ಒಂದು ಗೋಲ್ಡ್ಮನ್ ಸ್ಯಾಕ್ಸ್ ಹೇಳೋ ಪ್ರಕಾರ ಒಂದು ವೇಳೆ ಜಗತ್ತು ನಿಜವಾಗ್ಲೂ ಕೂಡ ಸ್ಟ್ರಿಕ್ಟ್ ನೆಟ್ ಝೀರೋ ಪಾತ್ ಅನ್ನ ಅನುಸರಿಸೋ ಒಂದು ಪ್ರಯತ್ನ ಮಾಡಿದ್ರೆ ನಮ್ಗೆ 2030 ಇರೋದಕ್ಕಿಂತ 54% ಹೆಚ್ಚು ತಾಮ್ರ ಬೇಕು ಅಂತ. ಆದ್ರೆ ಕ್ಯಾಚ್ ಎಲ್ಲಿದೆ ಗೊತ್ತಾ? ಈ ಬಾರಿ ಏರಿಕೆಯನ್ನ ಸರಿ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ಅಷ್ಟು ಸಪ್ಲೈ ಖಂಡಿತವಾಗ್ಲೂ ಇಲ್ಲ. 2023 ನಾವು ನೋಡಿದಾಗ ಜಗತ್ತಿನಾದ್ಯಂತ ಸುಮಾರು 26.6 ಮಿಲಿಯನ್ ಮೆಟ್ರಿಕ್ ಟನ್ಸ್ಗಳಷ್ಟು ಅಂದ್ರೆ ಸಂಸ್ಕರಿಸಿದ ತಾಮ್ರ ಅಂತ ಹೇಳ್ತೀವಿ, ಇದು ಉತ್ಪಾದನೆ ಆಗ್ತಿತ್ತು. ಆದ್ರೆ ಭವಿಷ್ಯದಲ್ಲಿ ಕೊರತೆಗಳನ್ನ ತಪ್ಪಿಸ್ಬೇಕಾದ್ರೆ ಈ ಉಂಕ್ಟಾಡ್ ಹೇಳೋ ಪ್ರಕಾರ ಈ ದಶಕದ ಕೊನೆಯಷ್ಟರಲ್ಲಿ ನಾವು ಸುಮಾರು 80 ಹೊಸ ಕಾಪರ್ ಮೈನ್ಸ್ ಗಳನ್ನ ಕಟ್ಟಬೇಕಂತೆ. ಅದಕ್ಕೋಸ್ಕರ ಕನಿಷ್ಠ $250 ಬಿಲಿಯನ್ ಇನ್ವೆಸ್ಟ್ ಮಾಡಬೇಕು. ಇದು ಕೇಳೋದಕ್ಕೇನೋ ತುಂಬಾ ಮಹತ್ವಾಕಾಂಕ್ಷೆಯ ಗುರಿ ತರ ಕಾಣ್ತಿದೆ, ಆದ್ರೆ ಇದನ್ನ ಬಹುತೇಕ ಅಸಾಧ್ಯವಾಗಿಸೋದು ಏನ್ ಗೊತ್ತಾ? ಒಂದು ಹೊಸ ಗಣಿ ತೆರೆಯೋದು ಅಂತ ಹೇಳ್ಬೋದು. ಒಂದು ಹೊಸ ಫ್ಯಾಕ್ಟರಿ ತೆರೆದ ಹಾಗೆ ಇದು ಖಂಡಿತವಾಗ್ಲೂ ಈಸಿ ಅಲ್ಲ. ಈಗ ಒಂದು ಕಾಪರ್ ಮೈನ್ ಅನ್ನ ಪತ್ತೆ ಹಚ್ಕೊಂಡು ಅದನ್ನ ತೆಗೆದುಕೊಂಡು ಉತ್ಪಾದನೆ ಶುರು ಮಾಡೋದಕ್ಕೆ ಎಷ್ಟು ಕಷ್ಟ ಗೊತ್ತಾ? ಆನ್ ಆವರೇಜ್ ನಾವು ನೋಡೋದಾದ್ರೆ 17 ವರ್ಷ ಬೇಕಾಗತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ಕೆಲವು ಇತ್ತೀಚಿನ ಅಂದಾಜುಗಳ ಪ್ರಕಾರ ಇದು 25 ವರ್ಷ ಕೂಡ ತಗೊಳ್ಬಹುದು. ಅಂದ್ರೆ ನಾವು ಇವತ್ತು ಒಂದು ಹೊಸ ಗಣಿ ಕಟ್ಟೋದಕ್ಕೆ ಶುರು ಮಾಡ್ಕೊಂಡ್ರು ಕೂಡ ಅದರಿಂದ ಕಾಪರ್ ಸಿಗೋದು ಬಹುಶಃ 2050 ಇರಬಹುದು. ಅಂದ್ರೆ ಸರಿಸುಮಾರು 2.5 ದಶಕ ದೂರ. ಅಷ್ಟು ದೂರದ ಡಿಮ್ಯಾಂಡ್ ಹೇಗಿರುತ್ತೆ ಅಂತ ಯಾರಿಗೂ ಕೂಡ ನಿಜವಾಗ್ಲೂ ಗೊತ್ತಿಲ್ಲ. ಇದೊಂದು ರಿಸ್ಕಿ ಜನರೇಷನಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಒಂದ್ ವೇಳೆ ಗಣಿ ಕಟ್ಟೋದ್ರೂ ಕೂಡ ಎಲ್ಲವೂ ಸುಗಮವಾಗಿ ನಡೆಯುತ್ತೆ ಅಂತ ಗ್ಯಾರಂಟಿನೇ ಇಲ್ಲ. ಬಹಳಷ್ಟು ತಾಮ್ರದ ಗಣಿಗಳು ಪರಿಸರದ ಒಂದು ಸೂಕ್ಷ್ಮ ಅಥವಾ ರಾಜಕೀಯವಾಗಿ ಅಸ್ಥಿರವಾಗಿರೋ ಪ್ರದೇಶಗಳಲ್ಲಿರುತ್ತೆ. ಈಗ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಕಾಪರ್ ಮೈನ್ಸ್ಗಳು ಈಗಾಗಲೇ ನೀರಿನ ಕೊರತೆ ಇರೋ ಒಂದು ಪ್ರದೇಶಗಳಲ್ಲಿದೆ. ಈಗ ಕಾಪರ್ ಮೈನಿಂಗ್ ನ ನೋಡಿದಾಗ ಬಹಳಷ್ಟು ನೀರು ಮತ್ತೆ ಶಕ್ತಿ ಬೇಕು ಅಂತ ಅಲ್ಲಿ ಗೊತ್ತಾಗತ್ತೆ. ಅಂದ್ರೆ ಅದು ಲೋಕಲ್ ಎಕೋಸಿಸ್ಟಮ್ಗಳನ್ನ ಕಲುಷಿತ ಮಾಡತ್ತೆ, ಪೊಲ್ಯೂಟ್ ಮಾಡತ್ತೆ ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ಇದರಿಂದ ಕಮ್ಯುನಿಟೀಸ್ಗಳಾಗಿರ್ಬೋದು, ಸರ್ಕಾರಗಳಿಂದ ವಿರೋಧ ಸಹ ಬರುತ್ತೆ. ಇನ್ನು ಎಷ್ಟು ಕೆಟ್ಟದಾಗ್ಬೋದು ಅಂತಂದ್ರೆ ಎಮರ್ಜೆನ್ಸಿಯಲ್ಲಿ ಹಳೆಯ ಒಂದು ಬಳಕೆಯಾಗದ ಗಣಿಗಳನ್ನ ಮತ್ತೆ ಬಳಸೋದಕ್ಕೆ ಅಂದ್ರೆ ಯಾರೂ ಕೂಡ ಅದಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡೋದಿಲ್ಲ. ಅವುಗಳಲ್ಲಿ ಹೆಚ್ಚಿನವು ಈಗಾಗಲೇ ಹೆಚ್ಚಾಗಿ ಬಳಸಲ್ಪಟ್ಟಿದೆ ಅಥವಾ ಅಲ್ಲಿ ಉಳಿದಿರೋ ತಾಮ್ರದ ಕ್ವಾಲಿಟಿ ತುಂಬಾ ಕಡಿಮೆ ಇರತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ನಾವು ಎಲೆಕ್ಟ್ರಿಸಿಟಿ ವೆಹಿಕಲ್ಸ್ ಅಥವಾ ರಿನ್ಯೂಬಲ್ ಎನರ್ಜಿ ಕಡೆ ಹೋಗೋದನ್ನ ನಿಲ್ಲಿಸಿದ್ರೂ ಕೂಡ ನಮ್ಗೆ ಕಾಪರ್ ಬೇಕೇ ಬೇಕಾಗತ್ತೆ. ಅದು ನಿಮ್ಮ ಮನೆಯ ಎಲೆಕ್ಟ್ರಿಕಲ್ ವೈರಿಂಗ್ ನಲ್ಲಿ ನಾವು ಬಳಸೋ ಪ್ರತಿ ಅಪ್ಲಯನ್ಸ್ ನಲ್ಲೂ ಕೂಡ ಅಂದ್ರೆ ಇದ್ದೇ ಇರುತ್ತೆ. ಈಗ ಲ್ಯಾಪ್ಟಾಪ್ಸ್ ನಿಂದ ಹಿಡಿದು ಮೊಬೈಲ್ ಫೋನ್ಸ್ ನವರೆಗೆ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಡಿವೈಸ್ ನಲ್ಲೂ ಈ ಕಾಪರ್ ಇರುತ್ತೆ. ಸೊ ಈ ತಾಮ್ರದ ಡಿಮ್ಯಾಂಡ್ ಏನೂ ಕೂಡ ಒಂದು ಪಾಸಿಂಗ್ ಟ್ರೆಂಡ್ ಅಲ್ಲ, ಇದು ನಮ್ಮ ಮಾಡರ್ನ್ ಲೈಫ್ ನ ಒಂದು ಮೂಲಭೂತ ವಸ್ತು ಅಂತ ಹೇಳ್ಬೋದು. ಮತ್ತೆ ಮಾರ್ಕೆಟ್ಸ್ ನಲ್ಲಿ ಹೆಚ್ಚಿನ ವಸ್ತುಗಳ ವಿಷಯಗಳಲ್ಲಿ ಆಗೋ ಹಾಗೆ ಯಾವಾಗ ಡಿಮ್ಯಾಂಡ್ ಹೆಚ್ಚಾಗಿ ಸಪ್ಲೈ ಆಗುತ್ತೋ ಅದಕ್ಕೆ ಸರಿ ಹೊಂದೋದಕ್ಕೂ ಕೂಡ ಆಗೋದಿಲ್ಲ. ಆಗ ಬೆಲೆಗಳು ಏನಾಗುತ್ತೆ, ಭಾರಿ ಏರಿಳಿತ ಕಾಣುತ್ತೆ. 2010 ದಶಕದಲ್ಲಿ ನಾವು ನೋಡಿದಾಗ ಸ್ವಲ್ಪ ಕುಸಿತ ಕಂಡ ನಂತರ ತಾಮ್ರದ ಬೆಲೆಗಳು ಮತ್ತೆ ಅಸ್ಥಿರ ಆಗೋಯ್ತು, ಅಂದ್ರೆ ಅನ್ಸ್ಟೇಬಲ್ ಆಗೋಯ್ತು ಅಂತ. ಮೇ 2024 ಅವು ಆಲ್ ಟೈಮ್ ಹೈ ಅನ್ನು ತಲುಪಿಕೊಂಡಿತ್ತು, ಅಂದ್ರೆ ಪ್ರತಿ ಪೌಂಡ್ಗೆ $5 ಗಿಂತ ಹೆಚ್ಚಿತ್ತು ಅಂತ. ಹಾಗೇನೆ ಮಾರ್ಚ್ 2025 ಮತ್ತೆ ಜಂಪ್ ಆಗೋಯ್ತು. ಈ ಪ್ರೈಸ್ ಮೂಮೆಂಟ್ಸ್ಗಳು ತಾಮ್ರ ಬಳಸೋ ಪ್ರತಿಯೊಂದರ ಮೇಲೂ ಕೂಡ ಪರಿಣಾಮ ಬೀಳ್ತಾನೆ ಇರುತ್ತೆ. ಈಗ ಕಾರ್ ಬೆಲೆಗಳಿಂದ ಹಿಡಿದು ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ಗಳವರೆಗೆ ಎಲ್ಲದರ ಮೇಲೂ ಕೂಡ ಇದರ ಪರಿಣಾಮ ಇರುತ್ತೆ. ಈ ಅಂಕ್ಟಾಡ್ ರಿಪೋರ್ಟ್ ನ ಈ ಭಾಗವನ್ನ ನಾವು ನೋಡಿದಾಗ ಬಹಳಷ್ಟು ಜನ ಇದನ್ನ ಕಡೆಗಾಣಿಸಬಹುದು, ಆದ್ರೆ ಇದು ತುಂಬಾ ಮುಖ್ಯವಾದದ್ದು ಅಲ್ವಾ? ಈಗ ಕಾಪರ್ ವ್ಯಾಲ್ಯೂ ಚೈನ್ ಅಂದ್ರೆ ಕಚ್ಚಾ ಅದಿರಿನಿಂದ ಹಿಡಿದು ಫಿನಿಶ್ಡ್ ಪ್ರಾಡಕ್ಟ್ಸ್ ಗಳವರೆಗೆ ಇಲ್ಲೇ ಕತೆ ಇಂಟ್ರೆಸ್ಟಿಂಗ್ ಆಗೋದು ನೋಡಿ. ಅಂದ್ರೆ ಪ್ರತಿಯೊಂದಕ್ಕೂ ತಾಮ್ರನ ಯೂಸ್ ಮಾಡ್ತಾರೆ. ಮೈನಿಂಗ್ ಗಣಿಗಾರಿಕೆ ವ್ಯಾಲ್ಯೂ ಚೈನ್ ಅಂದ್ರೆ ಮೌಲ್ಯ ಸರಪಳಿಯ ಒಂದು ಅತಿ ಕೆಳಗೆ ಬಾಟಮ್ ಇರೋದು ಅಂತ ಹೇಳ್ತೀವಿ. ಅಂದ್ರೆ ಭೂಮಿಯಿಂದ ತಾಮ್ರದ ಅದಿರು ತೆಗೆಯೋದು ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಕಾಪರ್ ರಿಸರ್ವ್ಸ್ ಗಳ ಒಂದು ಕೆಲವು 5 ದೇಶಗಳಲ್ಲಿ ಮಾತ್ರ ಕೇಂದ್ರೀಕೃತ ಆಗಿರುತ್ತೆ. ಚೀಲಿ 20% ಪಾಲನ ತಗೊಂಡಿದೆ. ಇನ್ನು ಆಸ್ಟ್ರೇಲಿಯಾ ಹಾಗೆ ಪೆರುನ ನಾವು ನೋಡಿದಾಗ ತಲಾ 10% ಇದೆ. ಇವುಗಳ ನಂತರ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಏನ್ ಹೇಳ್ತೀವಿ, ಹಾಗೇನೆ ರಷ್ಯಾವನ್ನ ನೋಡಿದಾಗ ಇದರ ಕ್ಯಾಪಿಟಾ 8% ಇದೆ. ಈ ಕೇಂದ್ರೀಕರಣ ಈ ದೇಶಗಳಿಗೆ ಒಂದು ರೀತಿ ಪವರ್ ಅನ್ನ ಕೊಡುತ್ತೆ. ಒಂದು ಕಾಲದಲ್ಲಿ ಆಯಿಲ್ ಪ್ರೊಡ್ಯೂಸಿಂಗ್ ನೇಷನ್ಸ್ ಗಳು ಒಪೆಕ್ ಅಂತ ಏನ್ ಹೇಳ್ತೀವಿ ಗುಂಪನ್ನ ಮಾಡಿಕೊಂಡು ತನ್ನ ಆಯಿಲ್ ಬೆಲೆಗಳ ಒಂದು ಪ್ರಭಾವ ಮಾಡ್ತಿದ್ರಲ್ಲ, ಹೆಚ್ಚು ಕಡಿಮೆ ಅದೇ ರೀತಿನೇ.
ಇನ್ನು ಸ್ಮೆಲ್ಟಿಂಗ್, ಇದನ್ನ ಅದಿರನ್ನ ಕರಗಿಸೋದು ಅಂತ ಹೇಳ್ತೀವಿ. ಮೈನಿಂಗ್ ಮಾಡಿದ ನಂತರ ತಾಮ್ರದ ಅದಿರನ್ನ ಕರಗಿಸ್ಬೇಕು ಅಲ್ವಾ. ಇದು ಕಲ್ಲಿದ್ದಲಿಂದ ಬಳಸಬಹುದಾದ ತಾಮ್ರವನ್ನ ಹೊರಗೆ ತೆಗೆಯುವ ಪ್ರಕ್ರಿಯೆ ಅಂತ ಹೇಳ್ಬೋದು. ಜಾಂಬಿಯಾ ಮತ್ತೆ DRC ಅಂತಹ ದೇಶಗಳು ಇಲ್ಲಿ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಇಂಟ್ರೆಸ್ಟಿಂಗ್ಲಿ, ಜರ್ಮನಿ ಜಗತ್ನಲ್ಲಿ ಅತಿ ಹೆಚ್ಚು ಕಾಪರ್ ಮ್ಯಾಟ್ಸ್, ಇದು ಒಂದು ರೀತಿ ಸೆಮಿ ಪ್ರಾಸೆಸ್ಡ್ ಅಥವಾ ಸಂಸ್ಕರಿಸಿದ ತಾಮ್ರಗಳನ್ನ ಎಕ್ಸ್ಪೋರ್ಟ್ಸ್ ಮಾಡುತ್ತೆ. ಕರಗಿಸಿದ ನಂತರ ತಾಮ್ರವನ್ನ ಅದರ ಶುದ್ಧ ರೂಪಕ್ಕೆ ಶುದ್ಧೀಕರಣ ಮಾಡಬೇಕು. ಈ ವ್ಯಾಲ್ಯೂ ಚೈನ್ ನ ಭಾಗದಲ್ಲಿ ನಾವು ನೋಡಿದಾಗ ಒಂದು ಮಾಸಿವ್ ಜಿಯೋಗ್ರಾಫಿಕ್ ಶಿಫ್ಟ್ ಆಗುತ್ತೆ. 1990ರಲ್ಲಿ ಏಷ್ಯಾ ಖಂಡ ಜಗತ್ತಿನ ಕೇವಲ 90% ಶುದ್ಧ ತಾಮ್ರವನ್ನ ಉತ್ಪಾದನೆ ಮಾಡ್ತಿತ್ತು. ಇವತ್ತು ಅದು 60%ಗೆ ಏರ್ಕೊಂಡಿದೆ. ಹಾಗೆ ಇದು ಕೇಂದ್ರದಲ್ಲಿರೋದು ಬೇರೆ ಯಾರು ಕೂಡ ಅಲ್ಲ, ಚೈನಾ ಜಗತ್ತಿನ ಸುಮಾರು 60% ತಾಮ್ರದ ಅದಿರನ್ನ ಇಂಪೋರ್ಟ್ಸ್ ಮಾಡ್ಕೊಳ್ಳುತ್ತೆ. ಹಾಗೆಯೇ ಜಗತ್ತಿನ ಒಟ್ಟು ಶುದ್ಧ ತಾಮ್ರದಲ್ಲಿ 45%ಗಿಂತ ಹೆಚ್ಚಿನ ಉತ್ಪಾದನೆಯನ್ನು ಕೂಡ ಮಾಡುತ್ತೆ. ಇನ್ನು 2003ರಲ್ಲಿ ನಾವು ನೋಡಿದಾಗ ಅದು ಕೇವಲ 17% ಇಂಪೋರ್ಟ್ ಮಾಡ್ಕೊಳ್ತಿತ್ತು. ಕೇವಲ 2 ದಶಕಗಳಲ್ಲಿ ಅವರು ಒಂದು ಕಾಪರ್ ರಿಫೈನಿಂಗ್ ವರ್ಲ್ಡ್ ನ ಪೂರ್ತಿಯಾಗಿ ತಾಮ್ರದ ಹಿಡಿತಕ್ಕೆ ತಗೊಂಡಿದ್ದಾರೆ ನೋಡಿ. ಶುದ್ಧೀಕರಣ ಆದ್ಮೇಲೆ ಬರೋದು ಫ್ಯಾಬ್ರಿಕೇಶನ್, ಅಂದ್ರೆ ತಾಮ್ರವನ್ನ ತಂತಿಗಳಾಗಿರ್ಬೋದು, ಹಾಳೆಗಳಾಗಿರ್ಬೋದು, ಕಂಬಿಗಳು ಹಾಗೆ ಕೊಳವೆಗಳು, ಈ ತರದ ಒಂದು ಯೂಸ್ಫುಲ್ ಪ್ರಾಡಕ್ಟ್ಸ್ ಗಳಾಗಿ ಮಾಡೋದು. ಹೆಚ್ಚಿನ ಮೌಲ್ಯ ಸೃಷ್ಟಿ ಆಗೋದು ಇಲ್ಲೇ ನೋಡಿ. ತಂತಿಗಳು ಒಂದೇ ಜಗತ್ತಿನ 60%ಗಿಂತ ಹೆಚ್ಚು ತಾಮ್ರದ ಬಳಕೆಗೆ ಕಾರಣ ಆಗಿದೆ. ಚೈನಾ, ಜರ್ಮನಿ, ಜಪಾನ್ ಮತ್ತೆ US ನಂತಹ ಈ ಸಪ್ಲೈ ಚೈನ್ ನ ಈ ಭಾಗವನ್ನು ನಾವು ನೋಡಿದಾಗ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದೆ ಗೊತ್ತಾ. ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ತಾಮ್ರ ತನ್ನ ಗಣಿ ಮಾಡೋ ದೇಶಗಳು ಅಂದ್ರೆ ಚೀಲಿ, ಪೆರು ಅಥವಾ DRCಗಳಲ್ಲಿ ಇಂಥ ಒಂದು ಮೇಜರ್ ಪ್ಲೇಯರ್ಸ್ ಖಂಡಿತವಾಗ್ಲೂ ಅಲ್ಲ. ಅಂದ್ರೆ ಅವರು ಹೆಚ್ಚಾಗಿ ರಾ ಸ್ಟಫ್ ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ, ಬೇರೆಯವರು ಅದನ್ನ ಸಿದ್ಧ ವಸ್ತುಗಳಾಗಿ ಮಾಡ್ಕೊಂಡು ದುಡ್ಡು ಮಾಡ್ತಾರೆ. ರೀಸೈಕ್ಲಿಂಗ್, ಇದು ಕಾಪರ್ ಎಕನಾಮಿಯ ಹೆಸರಿಲ್ಲದ ಆದರೆ ಮುಖ್ಯವಾಗಿರೋ ಹೀರೋ ಅಂತ ಹೇಳ್ಬೋದು. 2023ರಲ್ಲಿ ಜಗತ್ತಿನ ಒಟ್ಟು ಕಾಪರ್ ಔಟ್ಪುಟ್ ನಲ್ಲಿ ನಾವು ನೋಡಿದಾಗ ಸುಮಾರು 20% ರೀಸೈಕಲ್ಡ್ ಕಾಪರ್ ನಿಂದನೇ ಬರ್ತಿತ್ತು. ಕಾಪರ್ ಅತಿ ಹೆಚ್ಚು ಮರುಬಳಕೆ ಮಾಡಬಹುದಾದ ಲೋಹಗಳಲ್ಲಿ ಒಂದು. ಅದನ್ನ ನಾವು ನೋಡಿದಾಗ 2ನೇ ಸಲ ಬಳಸಿದಾಗಲೇ ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೇನೆ ಹೊಸದಾಗಿ ಗಣಿಯಿಂದ ತೆಗೆಯೋದಕ್ಕಿಂತ ಪರಿಸರಕ್ಕೂ ಕೂಡ ಕಡಿಮೆ ಹಾನಿಕಾರಕ ಅಂತ ಹೇಳ್ಬೋದು. ನಿಜ ಹೇಳ್ಬೇಕು ಅಂತಂದ್ರೆ ಈ ಹೊಸ ಅದಿರು ತೆಗೆಯೋದಕ್ಕಿಂತ ಮರುಬಳಕೆ ಮಾಡೋದು ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ಸಿಗತ್ತೆ, ಹಾಗೆ ಹೆಚ್ಚು ಪರಿಸರ ಸ್ನೇಹಿ ಅಂತಾನೂ ಕೂಡ ಹೇಳ್ಬೋದು. US, ಜರ್ಮನಿ ಮತ್ತೆ ಜಪಾನ್ ಕೂಡ ಒಂದು ತಾಮ್ರದ ಮರುಬಳಕೆಯಲ್ಲಿ ಲೀಡಲ್ಲಿದೆ ಕೂಡ. ಹಾಗೇನೆ ದೊಡ್ಡ ಗಣಿ ಕಂಪನಿಗಳು ಈಗ ಈ ಗುಂಪಿನಲ್ಲಿಲ್ಲ. ಆದ್ರೆ ಮರುಬಳಕೆ ಎಷ್ಟು ಉಪಯುಕ್ತ ಆದ್ರೂ ಕೂಡ ಅದು ಡಿಮ್ಯಾಂಡ್ ನಲ್ಲಿ ಪೂರ್ತಿಯಾಗಿ ಸರಿದೂಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಆಪ್ಟಿಮಿಸ್ಟಿಕ್ ಸೈಡ್ ಅಲ್ಲಿ ನಾವು ನೋಡೋದಾದ್ರೆ ಈ ಮರುಬಳಸಿದ ತಾಮ್ರ ಕೇವಲ 75% ಡಿಮ್ಯಾಂಡ್ ಅನ್ನಷ್ಟೇ ಪೂರೈಸಬಹುದು. ಅಂದ್ರೆ ಇನ್ನು ಲಕ್ಷಾಂತರ ಟನ್ ತಾಮ್ರ ನಮ್ಗೆ ಹೊಸ ಸೋರ್ಸ್ ಗಳಿಂದಾನೇ ಬರಬೇಕು. ಈಗ ಇಲ್ಲೊಂದು ಫ್ರಸ್ಟ್ರೇಟಿಂಗ್ ಟ್ವಿಸ್ಟ್ ಇದೆ ನೋಡಿ. ಕಾಪರ್ ರಿಚ್ ಆಗಿರೋ ದೇಶಗಳು ರಾ ಓರ್ ಅನ್ನ ಎಕ್ಸ್ಪೋರ್ಟ್ ಮಾಡೋ ಬದಲು ವ್ಯಾಲ್ಯೂ ಚೈನ್ ಅಲ್ಲಿ ಒಂದು ಹೆಜ್ಜೆ ಮೇಲೆ ಹೋಗಿ ವೈರ್ಸ್ ಅಥವಾ ಟ್ಯೂಬ್ಸ್ ಗಳಂತಹ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಇನ್ನೊಂದು ಸಮಸ್ಯೆ ಎದುರಾಗುತ್ತೆ, ಅದೇ ಟ್ಯಾರಿಫ್ಸ್. ಶುದ್ಧ ತಾಮ್ರದ ಮೇಲೆ ಸಾಮಾನ್ಯವಾಗಿ ಕಡಿಮೆ ಟ್ಯಾರಿಫ್ಸ್ ಇರುತ್ತೆ, ಅಂದ್ರೆ 2% ಗಿಂತ ಕಮ್ಮಿ. ಆದ್ರೆ ನೀವು ಅದಕ್ಕಿಂತ ಅಡ್ವಾನ್ಸ್ಡ್ ಕಾಪರ್ ಪ್ರಾಡಕ್ಟ್ಸ್ ಗಳು, ಉದಾಹರಣೆಗೆ ಪೈಪ್ಸ್ ಅಥವಾ ವೈರ್ಸ್ ಗಳನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡಿದ ತಕ್ಷಣ ಟ್ಯಾರಿಫ್ಸ್ ರೇಟ್ಸ್ ಗಗನಕ್ಕಿರುತ್ತೆ. ಕೆಲವೊಮ್ಮೆ 8% ವರೆಗೂ ಇರಬಹುದು. ಇದು ಬಡ ದೇಶಗಳಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಬೆಳೆಯೋದನ್ನ ಡಿಸ್ಕರೇಜ್ ಮಾಡುತ್ತೆ ಅಂತ. ಇನ್ನು ಶ್ರೀಮಂತ ದೇಶಗಳಿಗೆ ರಾ ಮೆಟೀರಿಯಲ್ ಬೇಕು, ಆದ್ರೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳಲ್ಲಿ ಕಾಂಪಿಟೇಷನ್ ಬೇಡ. ಈ ತರದ ಒಂದು ಟ್ರೇಡ್ ಫ್ರಿಕ್ಷನ್ ಈಗಲೂ ಕೂಡ ಹೆಚ್ಚಾಗಿದೆ. ಟ್ರಂಪ್ ಅವರ ಪ್ರೆಸಿಡೆನ್ಸಿ ಸಮಯದಲ್ಲಿ ನಾವು ನೋಡಿದಾಗ US ಚೈನಾದ ಕಾಪರ್ ಗೂಡ್ಸ್ ಗಳ ಮೇಲೆ ಒಂದು ಟ್ಯಾರಿಫ್ಸ್ ಗಳನ್ನ ಜಾಸ್ತಿ ಹಾಕಿತ್ತು. ಇದು ಬರೀ ಅಮೆರಿಕದಲ್ಲಿ ಮಾತ್ರ ಅಲ್ಲ, ನಮ್ಮ ಇಂಡಿಯಾ ಸೇರಿದಂತೆ ಬಹಳಷ್ಟು ದೇಶಗಳು ಕೂಡ ಕ್ರಿಟಿಕಲ್ ರಿಸೋರ್ಸಸ್ ಗಳ ವಿಷಯದಲ್ಲಿ ಹೆಚ್ಚು ಪ್ರೊಟೆಕ್ಟಿವ್ ಆಗ್ತಾನೆ ಇದೆ. ನಮ್ಮ ಇಂಡಿಯಾ ನಿಜ ಹೇಳ್ಬೇಕು ಅಂತಂದ್ರೆ ಜಗತ್ತಿನ 2ನೇ ಅತಿ ದೊಡ್ಡ ಇಂಪೋರ್ಟರ್ ಆಫ್ ರಿಫೈಂಡರ್ ಕಾಪರ್ ಅಂತ ಹೇಳ್ಬೋದು. ಹಾಗೇನೆ ಇದು ನಮ್ಮ ಟ್ರೇಡ್ ಬ್ಯಾಲೆನ್ಸ್ಗೆ ಅಷ್ಟೇ ಒಳ್ಳೇದು ಕೂಡ ಖಂಡಿತವಾಗ್ಲೂ ಅಲ್ಲ. ಇದನ್ನ ಫಿಕ್ಸ್ ಮಾಡೋದಕ್ಕೆ ಇಂಡಿಯನ್ ಗವರ್ಮೆಂಟ್ ಇಂಪೋರ್ಟ್ಸ್ ಗಳ ಮೇಲೆ ಕ್ವಾಲಿಟಿ ಕಂಟ್ರೋಲ್ ಮೆಜರ್ಸ್ ಅಂದ್ರೆ ಗುಣಮಟ್ಟ ನಿಯಂತ್ರಣ ಕ್ರಮಗಳನ್ನು ಕೂಡ ತಗೊಂಡ್ ಬಂದ್ಕೊಟ್ಟಿದೆ. ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂದ್ರೆ ದೇಶೀಯ ಉತ್ಪಾದನೆಯನ್ನ ಹೆಚ್ಚು ಮಾಡಬೇಕು ಅಂತ ನಮ್ಮ ಸರ್ಕಾರ ಒಂದು ಪುಷ್ ಅನ್ನು ಕೂಡ ಕೊಟ್ಟಿದೆ ಗೊತ್ತಾ. ಇಂಡಿಯಾದ ಕಾಪರ್ ಡಿಮ್ಯಾಂಡ್ ತುಂಬಾ ಫಾಸ್ಟ್ ಆಗಿ ಬೆಳೆದಿದೆ. FY 2017ರಲ್ಲಿ ಸುಮಾರು 5 lakhs ಟನ್ ಇದ್ದಿದ್ದು FY 2024ನಲ್ಲಿ ಸುಮಾರು 8.5 lakhs ಟನ್ ಆಗಿ ಏರ್ಕೊಂಡಿದೆ. ಆದ್ರೆ ಬಿಗ್ಗರ್ ಪಿಕ್ಚರ್ ನಲ್ಲಿ ನಾವು ನೋಡಿದಾಗ ನಾವು ಕಾಪರ್ ನಲ್ಲಿ ಇನ್ನೂ ಕೂಡ ತುಂಬಾ ಸ್ಮಾಲ್ ಪ್ಲೇಯರ್ ಅಂತ ಅನಿಸ್ತಾ ಇದೆ ನೋಡಿ. ನಮ್ಮ ಮೈನಿಂಗ್ ಕೆಪಾಸಿಟಿ ಬಹಳ ಸಣ್ಣದು ಬಿಡಿ. ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಒಂದೇ ನಮ್ಮ ಒಂದು ಡೊಮೆಸ್ಟಿಕ್ ಪ್ರೊಡ್ಯೂಸರ್. ಹಾಗೆ ವರ್ಷಕ್ಕೆ ಕೇವಲ 25,000 ಟನ್ ಕಾಪರ್ ಕಾನ್ಸಂಟ್ರೇಟ್ ಅನ್ನ ತೆಗಿತಾರೆ. ಇದು ಗ್ಲೋಬಲ್ ಔಟ್ಪುಟ್ ನ 0.1% ಅಷ್ಟೇ. ಇನ್ನು ಇಂಡಿಯಾದಲ್ಲಿ ತಾಮ್ರದ ಅದಿರು ಸಾಕಷ್ಟು ಇದೆ. ಅಂದ್ರೆ ಸುಮಾರಲ್ಲಿ ನಾವು ನೋಡಿದಾಗ 1.66
ಬಿಲಿಯನ್ ಟನ್ಸ್ಗಳಷ್ಟು. ಆದ್ರೆ ಸಮಸ್ಯೆ ಏನ್ ಗೊತ್ತಾ, ಇದರಲ್ಲಿ 10% ಕಡಿಮೆ ಮಾತ್ರ ನಿಕ್ಷೇಪಗಳಿದೆ ಅಂತ. ಅಂದ್ರೆ ಎಕನಾಮಿಕಲಿ ವಯಬಲ್ ಟು ಮೈನ್ ಅಂತ ಏನ್ ಹೇಳ್ತೀವಿ, ನಾವು ಮೈನ್ ಮಾಡೋ ಅದ್ರಲ್ಲಿ ಕಾಪರ್ ಕಂಟೆಂಟ್ ತುಂಬಾ ಕಡಿಮೆ ಇರುತ್ತಂತೆ, ಸುಮಾರು 1% ಅಷ್ಟೇ. ಅಂದ್ರೆ 100 ಟನ್ ಕಲ್ ತೆಗೆದ್ರೆ ನಮಗ್ ಸಿಗೋದು ಬರೀ 1 ಟನ್ ಯೂಸಬಲ್ ಕಾಪರ್ ಅಷ್ಟೇ. ಸೊ ಬದಲಾಗಿ ನಾವು ಕಾಪರ್ ಕಾನ್ಸಂಟ್ರೇಟ್ ಅನ್ನ ಇಂಪೋರ್ಟ್ ಮಾಡಿಕೊಂಡು ಅದನ್ನ ಡೊಮೆಸ್ಟಿಕಲಿ ಅಂದ್ರೆ ಶುದ್ಧೀಕರಣ ಮಾಡೋದ್ರ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗಿದ್ದೀವಿ. ಬಿರ್ಲಾ ಕಾಪರ್ ಇಂಡಾಲ್ಕೋ ನೋಡಿದಾಗ ಮತ್ತೆ ವೇದಾಂತ ಆಗಿರ್ಬೋದು, ಈಗ ಅದಾನಿ ತಮ್ಮ ಒಂದು ಹೊಸ ಕಚ್ ಸ್ಮೆಲ್ಟರ್ ನೊಂದಿಗೆ ಈ ಕಾರ್ಯವನ್ನ ಲೀಡಿಂಗ್ ಮಾಡೋದ್ರಲ್ಲಿ ಮುಂದಿದೆ. ಹಾಗೇನೆ ಒಂದು ಇಂಪೋರ್ಟರ್ ಡಿಪೆಂಡೆನ್ಸ್ ಕಡಿಮೆ ಮಾಡೋದಕ್ಕೆ ಕೂಡ ಸಹಾಯ ಮಾಡಬಹುದು ಅಂತಾನೂ ಕಾಣ್ತಿದೆ. ಆದ್ರೆ ನಾವು ಚೈನಾಕ್ಕಿಂತ ಕೂಡ ಇನ್ನು ಬಹಳ ಹಿಂದೆ ಇದ್ದೀವಿ. ಈಗ ಸಿದ್ಧವಾಗಿರೋ ತಾಮ್ರದ ಉತ್ಪನ್ನಗಳನ್ನ ಮಾಡೋದ್ರಲ್ಲಿ ಇಂಡಿಯಾ ಸ್ವಲ್ಪ ಬೆಟರ್ ಸ್ಥಿತಿಯಲ್ಲಿದೆ. ಹಾಗೇನೆ ತಂತಿ ಆಗಿರ್ಬೋದು, ಕಂಬಿ ಹಾಗೆ ತೆಳುವಾದ ಹಾಳೆಗಳನ್ನ ತಯಾರಿಸ್ತಿದೀವಿ ಕೂಡ. ಆದ್ರೆ ಕೊಳವೆ ಆಗಿರ್ಬೋದು ಮತ್ತೆ ವಿಶೇಷ ಬಿಡಿಭಾಗಗಳಂತಹ ಹೆಚ್ಚು ಅಡ್ವಾನ್ಸ್ಡ್ ಗೂಡ್ಸ್ ಗಳನ್ನ ಈಗಲೂ ಕೂಡ ಒಂದು ದೊಡ್ಡ ಪಾಲಾಗಿದ್ರೆ ಅದನ್ನ ಇಂಪೋರ್ಟ್ ಮಾಡ್ಕೊಳ್ತಿದೀವಿ. ಕೊನೆಗೆ ರೀಸೈಕ್ಲಿಂಗ್ ವಿಷಯದಲ್ಲಿ ನಾವು ನೋಡಿದಾಗ ಇನ್ನೂ ಕೂಡ ಬಹಳ ದೂರ ಹೋಗ್ಬೇಕು. ಇಂಡಿಯಾದಲ್ಲಿ ಬಹಳಷ್ಟು ತಾಮ್ರದ ಚೂರು ಪಾರು ಏನಿರುತ್ತೆ ಅದು ಉತ್ಪತ್ತಿ ಆಗ್ತದೆ, ಆದ್ರೆ ಅದರಲ್ಲಿ ಹೆಚ್ಚಿನದು ಇನ್ಫಾರ್ಮಲ್ ರೀಸೈಕ್ಲರ್ಸ್ ಕೈಯಲ್ಲಿದೆ. ದೇಶದ ಕೇವಲ ಸುಮಾರು 35% ನೋಡಿದಾಗ ಫಾರ್ಮಲ್ ರೀಸೈಕ್ಲಿಂಗ್ ಯೂನಿಟ್ಸ್ ಗಳಿದೆ ಅಷ್ಟೇ. ಇದೊಂದು ದೊಡ್ಡ ಅವಕಾಶ, ಆದ್ರೆ ಫಾರ್ಮಲೈಸ್ಡ್ ಆಗೋದಕ್ಕೆ ಇನ್ನೂ ಕೂಡ ಕಾಯ್ಬೇಕು. ಸೊ ಇದೆಲ್ಲ ನಾವು ನೋಡಿದ್ರೆ ಇನ್ನೂ ಕೂಡ ತೊಂದರೆಯಲ್ಲಿ ಇದೀವ, ಆದ್ರೆ ಶೋರ್ ಆಗಿ ಕೂಡ ಏನು ಹೇಳಕ್ ಆಗಲ್ಲ, ಬೆಟರ್ ಸ್ಥಿತಿಯಲ್ಲಿ ಇದೀವಿ. ನೋಡಿ, ಹಿಸ್ಟ್ರಿ ನಮ್ಗೆ ಏನ್ ತೋರಿಸುತ್ತೆ ಅಂತಂದ್ರೆ ಜಗತ್ತಿನ ಕ್ರಿಟಿಕಲ್ ರಿಸೋರ್ಸಸ್ ಗಳು ಖಾಲಿ ಆಗತ್ತೆ ಅಂತ ಹಲವು ಬಾರಿ ಭಯ ಪಟ್ಟಿದೀವಿ. ಆದ್ರೆ ಪ್ರತಿ ಸಲನೂ ಕೂಡ ಈ ಒಂದು ಇನೋವೇಷನ್ ಆಗಿರ್ಬೋದು ಅಥವಾ ನ್ಯೂ ಡಿಸ್ಕವರೀಸ್ ಗಳಿಂದ ನಾವು ತಪ್ಪು ಪಡ್ತಿದೀವಿ ಅಂತಾನು ಕೂಡ ಸಾಬೀತಾಗ್ತಿದೆ. ಈಗ 1900 ದಶಕದಲ್ಲಿ ನಾವು ನೋಡಿದಾಗ ತೈಲ ಖಾಲಿ ಆಗುತ್ತೆ ಅಂತ ಹೇಳ್ತಿದ್ರು, ಆದ್ರೆ ಆಗ್ಲಿಲ್ಲ. ಇನ್ನು 1917 ರಲ್ಲೂ ಕೂಡ ಮತ್ತೆ ಭಯ ಪಟ್ರು. ಆಮೇಲೆ 2000 ದಶಕದಲ್ಲಿ ಮತ್ತೆ ಭಯ ಪಟ್ರು. ಪ್ರತಿ ಸಲನೂ ಕೂಡ ನಾವ್ ಈ ರೀತಿ ಭಯ ಪಟ್ಟಾಗೆಲ್ಲನೂ ಕೂಡ ನಮ್ಗೆ ಹೊಸ ದಾರಿಗಳನ್ನ ನಾವೇ ಕಂಡಿಡ್ಕೊಳ್ತಾ ಇದೀವಿ. ತಾಮ್ರದ ವಿಷಯದಲ್ಲೂ ಕೂಡ ಬಹುಶಃ ಹಾಗೆ ಆಗ್ಬೋದು. ಹೊಸ ಟೆಕ್ನಾಲಜೀಸ್ ಗಳು, ಸುಧಾರಿತ ಮರುಬಳಕೆ ಹಾಗೆ ಬೆಟರ್ ಸಬ್ಸ್ಟಿಟ್ಯೂಟ್ಸ್ ಗಳು ಖಂಡಿತವಾಗ್ಲೂ ಹೊರಗೆ ಬರುತ್ತೆ. ಉದಾಹರಣೆಗೆ ಅಲ್ಯೂಮಿನಿಯಂ ಅಥವಾ ಗ್ರಾಫೈನ್ ಗಳು ಕೂಡ ಸಹಾಯ ಮಾಡಬಹುದು. ಬಹುಶಃ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆದಾಗಿಂದನೂ ಕೂಡ ಕಡಿಮೆ ತಾಮ್ರನ ಬಳಸ್ಕೊಳ್ಬಹುದು. ಅಥವಾ ಎಕನಾಮೀಸ್ ಗಳು ನಿಧಾನ ಆದ್ರೆ, ಚೈನಾ ಈಗ ರಿಯಲ್ ಎಸ್ಟೇಟ್ ಕ್ರೈಸಿಸ್ ಹೇಗೆ ಎದುರಿಸ್ತಿದ್ಯೋ ಅದೇ ರೀತಿ ಡಿಮ್ಯಾಂಡ್ ಕೂಡ ತಣ್ಣಗಾಗಬಹುದು. ಆದ್ರೆ ಒಂದ್ ವಿಷಯ ಮಾತ್ರ ಖಚಿತ, ಕಾಪರ್ ಇನ್ನು ಮುಂದೆ ಕೇವಲ ಒಂದು ಕಮಾಡಿಟಿ ಆಗಿ ಉಳಿಯೋದಿಲ್ಲ, ಅದು ಹೆಚ್ಚು ಹೆಚ್ಚು ಸ್ಟ್ರಾಟಜಿಕ್ ವಸ್ತು ಆಗತ್ತೆ. ಹಾಗೇನೆ ಇಂಡಿಯಾದಂತಹ ದೇಶಗಳು ತಮ್ಮ ಎಕನಾಮಿಕ್ ಫ್ಯೂಚರ್ ಅನ್ನ ಭದ್ರಪಡಿಸ್ಕೊಳ್ಬೇಕಾಗತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅವರು ತಾಮ್ರವನ್ನ ಹೆಚ್ಚು ಸೀರಿಯಸ್ ಆಗಿ ತಗೊಳ್ಳೇಬೇಕು. ಬರೀ ಗಣಿಗಾರಿಕೆಯಲ್ಲಿ ಅಷ್ಟೇ ಮಾತ್ರ ಅಲ್ಲ, ಶುದ್ಧೀಕರಣ, ತಯಾರಿಕೆ ಹಾಗೆ ರೀಸೈಕ್ಲಿಂಗ್ ಗಳಲ್ಲಿ ಎಲ್ಲಾ ಹಂತಗಳಲ್ಲೂ ಕೂಡ ಇವರು ಸೀರಿಯಸ್ ಆಗ್ಬೇಕು. ಉಂಗ್ಟೆಡ್ ಹೇಳೋ ಹಾಗೆ ತಾಮ್ರದ ಯುಗ ಬಂದಿದೆ, ಆದ್ರೆ ನಾವು ಜಾಣ್ತನದಿಂದ ಈ ಆಟವನ್ನ ಆಡದೆ ಇದ್ರೆ ನಮ್ಗೆ ಲಾಭಗಳು ಕೇವಲ ಒಂದು ಮರುಚಿಕೆ ಆಗತ್ತೆ ಅಷ್ಟೇ ಅಂತ. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟೆಡ್ ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಅಡುಗೆ ಎಣ್ಣೆ ಅಂದ್ರೆ ಎಡಿಬಲ್ ಆಯಿಲ್ ಅಂತ ಏನ್ ಹೇಳ್ತೀವಿ, ಇದರ ಸ್ಟಾಕ್ 5 ವರ್ಷದಲ್ಲಿ ಅತಿ ಕಡಿಮೆ ಅಂದ್ರೆ ಬೆಲೆ ಏರಿಕೆ ಆಗತ್ತ. ಸಾಲ್ವೆಂಟ್ ಎಕ್ಸ್ಟ್ರಾಕ್ಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದವ್ರು ಹೇಳೋ ಪ್ರಕಾರ ಮೇ 1, 2025 ಹೊತ್ತಿಗೆ ನಮ್ಮ ಪೋರ್ಟ್ಸ್ ಅಂಡ್ ಪೈಪ್ಲೈನ್ಸ್ ಗಳಲ್ಲಿರೋ ಅಡುಗೆ ಎಣ್ಣೆ ಸ್ಟಾಕ್ಸ್ 1.35 ಮಿಲಿಯನ್ ಟನ್ಸ್ ಗಳಿಗೆ ಇಳಿದೋಗಿದೆ. ಇದು ಕಳೆದ 5 ವರ್ಷಗಳಲ್ಲೇ ಲೋಯೆಸ್ಟ್ ಲೆವೆಲ್ಸ್. ಯಾಕೆ? ಮುಖ್ಯವಾಗಿ ಈ ಏಪ್ರಿಲ್ ತಿಂಗಳಲ್ಲಿ ಪಾಮ್ ಆಯಿಲ್ ಇಂಪೋರ್ಟ್ಸ್ 24.29% ಅಷ್ಟು ತೀವ್ರ ಕುಸಿತವನ್ನ ಕಂಡಿದೆ. ಇನ್ನು ಏಪ್ರಿಲ್ ನಲ್ಲಿ ಕೇವಲ 3,21,446 ಟನ್ಸ್ ಗಳಷ್ಟು ಮಾತ್ರ ಇಂಪೋರ್ಟ್ ಆಗಿದೆ. ಇದು ಕೂಡ 4 ವರ್ಷಗಳಲ್ಲಿ ಅತಿ ಕಡಿಮೆ. ನಮ್ಮ ದೇಶದಲ್ಲಿ ಮಸ್ಟರ್ಡ್ ಸೀಡ್ ಕ್ರಶಿಂಗ್ ಚೂರಾಗಿ ನಡೀತಾ ಇರೋದ್ರಿಂದ ಡೊಮೆಸ್ಟಿಕ್ ಸಪ್ಲೈ ಸದ್ಯಕ್ಕೆ ಸ್ಟೇಬಲ್ ಆಗಿದೆ. ಹಾಗೆ ಈ ಪೋರ್ಟ್ ಇನ್ವೆಂಟರೀಸ್ ಕೂಡ ಕಡಿಮೆ ಆಗ್ತಿರೋದು. ಅಡುಗೆ ಎಣ್ಣೆ ಇನ್ಫ್ಲೇಷನ್ ಏಪ್ರಿಲ್ ನಲ್ಲಿ 17.4% ನಷ್ಟು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಪ್ರಕಾರ ನಾವು ನೋಡಿದಾಗ ಏರಿಕೆ ಆಗ್ತಿರೋ ಟೈಮ್ ನಲ್ಲೇ ಆಗ್ಬೇಕಾಗಿರೋ ಒಂದು ಗಮನವಾದ ಅಂಶ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇನ್ನು ಮುಂಬೈ ಬಂದರುಗಳಲ್ಲಿ ನಾವು ನೋಡಿದಾಗ ಕ್ರೂಡ್ ಪಾಮ್ ಆಯಿಲ್ ನ ಒಂದು ಲ್ಯಾಂಡೆಡ್ ಕಾಸ್ಟ್ ಈಗ ಪ್ರತಿ ಟನ್ಗೆ ಸುಮಾರು $1,100 ಗಳಷ್ಟು ಇದೆ. ಹೋದ ವರ್ಷ ಇದು $1,000 ಅಷ್ಟು ಇತ್ತು. ಅಂದ್ರೆ ಕಡಿಮೆ ಆಗಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಇನ್ನು SEA ಹೇಳೋ ಪ್ರಕಾರ ನೇಪಾಳನಿಂದ ತಿಂಗಳಿಗೆ 60,000ದಿಂದ 70,000 ಟನ್ಗಳಷ್ಟು ಇಂಪೋರ್ಟ್ಸ್ ಆಗೋದು ಪೋರ್ಟ್ ಲೆವೆಲ್ ಸ್ಟಾಕ್ ಟ್ರ್ಯಾಕಿಂಗ್ ನ ಮೇಲೆ ಪರಿಣಾಮ ಬೀಳತ್ತಂತೆ. ಇದರ ಜೊತೆಗೆ ಲೈಫ್ ಸ್ಟಾಕ್ ಸೆಕ್ಟರ್ ಇಂದನೂ ಕೂಡ ಆಯಿಲ್ ಮೀಲ್ಸ್ಗೆ ವೀಕ್ ಡಿಮ್ಯಾಂಡ್ ಇರೋದ್ರಿಂದ ಮಿಲ್ಲರ್ಸ್ ರಿಟೇಲ್ ಪ್ರೈಸರ್ಸ್ ಗಳನ್ನು ಕೂಡ ಒಂದು ಕಡಿಮೆ ಮಾಡೋ ಸಾಧ್ಯ ಆಗ್ತಾ ಇಲ್ಲ. ಇದು ಎಡಿಬಲ್ ಆಯಿಲ್ ಮಾರ್ಜಿನ್ಸ್ ಗಳ ಮೇಲೆ ಇನ್ನಷ್ಟು ಪ್ರೆಷರ್ ಹೇರಿಸ್ತಿದೆ. ಸೊ ಅಡಿಗೆ ಎಣ್ಣೆ ಸ್ಟಾಕ್ ಕಮ್ಮಿ ಆಗ್ತಿದೆ, ಬೆಲೆನೂ ಕೂಡ ಜಾಸ್ತಿ ಇದೆ. ಮುಂದೆ ಏನಾಗುತ್ತೋ ಅನ್ನೋದನ್ನ ನಾವು ಕಾದು ನೋಡಬೇಕು. ಎರಡನೇದು, ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ರಿಪೋರ್ಟ್ಸ್ ಪ್ರಕಾರ ಏಪ್ರಿಲ್ 2025 ನಮ್ಮ ದೇಶದಲ್ಲಿ ಡೊಮೆಸ್ಟಿಕ್ ಕಾರ್ ಸೇಲ್ಸ್ ಸುಮಾರು 4% ಹೆಚ್ಚಾಗಿದೆ. ಒಟ್ಟು 3,48,847 ಕಾರ್ಗಳು ಮಾರಾಟ ಆಗಿದೆಯಂತೆ. ಹೋದ ವರ್ಷ ಇದೇ ಏಪ್ರಿಲ್ ನಲ್ಲಿ 3,35,629 ಕಾರ್ಗಳು ಮಾರಾಟ ಆಗಿತ್ತು. ಈ ಗ್ರೋತ್ಗೆ ಮುಖ್ಯ ಕಾರಣ ಸ್ಪೋರ್ಟ್ ಯುಟಿಲಿಟಿ ವೆಹಿಕಲ್ಸ್ ಗಳು
ಅಂದ್ರೆ SUV-ಗಳಿಗೆ ಇರುವಂತಹ ಒಂದು ಸ್ಟ್ರಾಂಗ್ ಡಿಮ್ಯಾಂಡ್ ಅಂತ ಹೇಳ್ಬೋದು. ಇನ್ನು ಇಂಡಿಯಾದ ಕನ್ಸ್ಯೂಮರ್ಸರ ಮಧ್ಯೆ ದಿನೇ ದಿನೇ ಹೆಚ್ಚಾಗ್ತಿರೋ ಒಂದು ಅಟ್ರಾಕ್ಷನ್ ಕೂಡ ಇದಕ್ಕೊಂದು ಕಾರಣ. ಮಹೀಂದ್ರ ಅಂಡ್ ಮಹೀಂದ್ರಾಗೆ ಭರ್ಜರಿ ಗೆಲುವು ಅಂದ್ರೆ ಅವರ ಸೇಲ್ಸ್ ಒಂದೇ ಸಲ 28% ಅಷ್ಟು ದೊಡ್ಡ ಏರಿಕೆಯನ್ನ ಕಂಡಿದೆ. ಇದರಿಂದ ಅವರು ಹುಂಡಾಯ್ ಇಂಡಿಯಾವನ್ನು ಕೂಡ ಹಿಂದಕ್ಕಿಟ್ಟುಕೊಂಡು ಒಟ್ಟಾರೆ ಸೇಲ್ಸ್ ನಲ್ಲಿ ನಂಬರ್ 2 ಪೊಸಿಷನ್ಸ್ ನಲ್ಲಿ ಬಂದಿದ್ದಾರೆ ನೋಡಿ. ಈ ರೀಶಫ್ಲಿಂಗ್ ಆಫ್ ರ್ಯಾಂಕ್ ಜಗತ್ತಿನ 3ನೇ ಅತಿ ದೊಡ್ಡ ಕಾರ್ ಮಾರ್ಕೆಟ್ ನ ಅಂದ್ರೆ ಇಂಡಿಯಾದಲ್ಲಿ ಕಾಂಪಿಟೇಷನ್ ಇನ್ನಷ್ಟು ಕೂಡ ತೀವ್ರ ಮಾಡ್ತಿದೆ ಅನ್ನೋದನ್ನ ಸ್ಪಷ್ಟವಾಗಿ ಇಲ್ಲಿ ತೋರಿಸುತ್ತೆ. ಕೊನೆಯ ಬಿಟ್ ಏನಿದು ಸುದ್ದಿ, ಇಂಡಿಯಾದ ಯೂನಿಯನ್ ಕ್ಯಾಬಿನೆಟ್ HCL ಗ್ರೂಪ್ ಮತ್ತೆ ತೈವಾನ್ ನ ಫಾಕ್ಸ್ಕಾನ್ ಜೊತೆಯಾಗಿ ಸ್ಥಾಪಿಸಿರೋ ಒಂದು ಹೊಸ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗೆ ಅಪ್ರೂವ್ ಅನ್ನ ಕೊಟ್ಟಿದೆಯಂತೆ. ಈ ಪ್ಲಾಂಟ್ ಗೆ ಸುಮಾರು 3.7 ಸಾವಿರ ಕೋಟಿ ಅಂದ್ರೆ $435 ಮಿಲಿಯನ್ ನ ಹೂಡಿಕೆ ಮಾಡಲಾಗುತ್ತೆ. ಇದು ಉತ್ತರ ಪ್ರದೇಶದಲ್ಲಿ ಜೇವರ್ ಏರ್ಪೋರ್ಟ್ ಹತ್ರ ಬರಲಾಗ್ತದೆ. ಅಂದ್ರೆ ಈ ಪ್ಲಾಂಟ್ ತಿಂಗಳಿಗೆ 20,000 ವೇಫರ್ ಗಳನ್ನ ತಯಾರಿಸೋ ಒಂದು ಕೆಪಾಸಿಟಿಯನ್ನ ಹೊಂದಿರತ್ತಂತೆ. ಇನ್ನು ವರ್ಷದಲ್ಲಿ ನಾವು ನೋಡಿದಾಗ 3.6 ಕ್ರೋರ್ಸ್ ಡಿಸ್ಪ್ಲೇ ಡ್ರೈವರ್ ಚಿಪ್ಸ್ ಗಳನ್ನು ಕೂಡ ಪ್ರೊಡ್ಯೂಸ್ ಮಾಡುವ ಒಂದು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದಾರೆ. ಇದು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಒಪ್ಪಿಗೆ ಪಡೆದ 6ನೇ ಫೆಸಿಲಿಟಿ ಆಗಿದೆ ನೋಡಿ. ಇನ್ನು ಕಮರ್ಷಿಯಲ್ ಪ್ರೊಡಕ್ಷನ್ ಅಲ್ಲಿ ನಾವು ನೋಡಿದಾಗ 2027ರಲ್ಲಿ ಶುರುವಾಗೋ ಒಂದು ಶೆಡ್ಯೂಲ್ ಕೂಡ ಇದೆ. ಅಂದ್ರೆ ಈ ಒಂದು ಇಂಡಿಯಾದ ಚಿಪ್ ಆಂಬಿಷನ್ಸ್ ಗಳಿಗೆ ಈ ಹಿಂದೆ ಕೆಲವು ಒಂದು ಸೆಟ್ ಬ್ಯಾಕ್ಸ್ ಗಳಿತ್ತು. ಉದಾಹರಣೆಗೆ ಫಾಕ್ಸ್ಕಾನ್ ನ ಒಂದು $19.5 ಬಿಲಿಯನ್ ಗಳಲ್ಲಿ ನಾವು ನೋಡಿದಾಗ JV ವೇದಾಂತ ಜೊತೆ ಮುರಿದು ಬಿದ್ದಿತ್ತಂತೆ. ಇನ್ನು ಅದಾನಿ ಗ್ರೂಪ್ ನ $10 ಬಿಲಿಯನ್ ಗಳ ಮಾತುಕತೆ ಟವರ್ ಸೆಮಿಕಂಡಕ್ಟರ್ ಜೊತೆ ಕೂಡ ನಿಲುಗಡೆ ಆಗಿತ್ತು. ಆದ್ರೆ ಈಗ ಟಾಟಾ ಗ್ರೂಪ್ ನ $11 ಬಿಲಿಯನ್ ನ ಒಂದು ಚಿಪ್ ಫೆಸಿಲಿಟಿ ಹಾಗೆ ಮೈಕ್ರಾನ್ ನ ನಾವು ನೋಡಿದಾಗ $2.7 ಬಿಲಿಯನ್ ನ ಒಂದು ಪ್ಯಾಕೇಜಿಂಗ್ ಪ್ಲಾಂಟ್ಸ್ ಅಂತಹ ಪ್ರಾಜೆಕ್ಟ್ಸ್ ಗಳ ಯೋಜನೆಗಳು ಕೂಡ ನಡೀತಿದೆ. ಇದರ ಜೊತೆಗೆ ಈ ಹೊಸ HCL ಫಾಕ್ಸ್ಕಾನ್ ಪ್ಲಾಂಟ್ಸ್ ನ ಸೇರ್ಕೊಳ್ತಿರೋದು ದೊಡ್ಡ ವಿಷಯನೇ. ಒಟ್ನಲ್ಲಿ ಇಂಡಿಯಾ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ದೊಡ್ಡ ಹೆಜ್ಜೆ ಇಡ್ತಿದೆ ನೋಡಿ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.